ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ನಿಮ್ಮೆಲ್ಲರ ಮನೆಯ ಮಗ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ ಹಾಗೂ ಆತ್ಮಸಖ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ಸಾಮಾಜಿಕ, ಧಾರ್ಮಿಕ, ವೈದ್ಯಕೀಯ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರನ್ನು, ಪುರುಷರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ನಮ್ಮೂರ ಬಾನುಲಿ ಕೇಂದ್ರದಲ್ಲಿ ಮಹಾ ಸಂಭ್ರಮ, ಮಹಾ ಉತ್ಸವ, ಮನದ ಮಧುರ ಮಾತುಗಳ ವಿನಿಮಯ. ಜಗದ ಜಗಲಿ ನಮ್ಮೂರ ಬಾನುಲಿ ಕೇಂದ್ರದಲ್ಲಿ, ಮನಸ್ಸಿನ ಈ ರಂಗಮಂದಿರದಲ್ಲಿ, ಈ ರಂಗಭೂಮಿಯಲ್ಲಿ, ಆಕಾಶವಾಣಿಯ ಮನದಾಳದ ವೇಗದ ಪಿಸು ಮಾತುಗಳ ಜಾತ್ರೆಯಲ್ಲಿ, ಸಂಭ್ರಮದ ವಾತಾವರಣದಲ್ಲಿ ರಾರಾಜಿಸುವರು ಶ್ರೀಮತಿ ಜ್ಯೋತಿ ಮಾಳಿ ಸಿಂಧೋಳಿ, ಖ್ಯಾತ ಕವಿಯಿತ್ರಿ, ಸಾಹಿತಿ, ಅನೇಕ ಸಮಾಜಮುಖಿ ಸೇವಕಿ. ಇವರೇ ಬರೆದಿರುವ ಒಂದು ಸುಂದರ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣಂತ. ಗರು ಗರಿಕೆಗಳಿಲ್ಲದೆ, ಹುಲ್ಲು ಗರಿಕೆಗಳಿಲ್ಲದೆ, ಸರ್ವವನಿ ಕಾಯುವೆ ನಟ್ಟಿಲ್ಲದೆ, ಮಾಡಿದರೆ ಭಕ್ತಿಯು ನೀಡುವೆ ಮುಕ್ತಿಯು, ಮತ್ತೆ ಬೇಕಿನ್ನೇನು ಈ ಜನ್ಮಕ್ಕೆ. ಆ ಆ ಆ ಸರೆ ಗರೆ ಗ ಪಗ ಪದ ಪದ ಸಾ ರೀ ಸಾದ ಪಗರೆ ಗರೆ ಗರೆ ಧ ಧ ಸಾ ಸರೆ ಗ ಪಧ ಗ ಪಧ ಗ ಪ ಗ ಧ ಪ ಗರೆ ಗರೆ ಧ ಧ ಸಾ. ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ, ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ. ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ, ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ. ಕಾನನದ ಕಸ್ತೂರಿ ಪರಿಮಳವಾನಿ ಬೀರಿ, ಕಮತನೂರು ಕಾಯೋ ತಂದೆ ಕಲ್ಮೇಶ್ವರ. ಕಾನನದ ಕಸ್ತೂರಿ ಪರಿಮಳವನಿ ಬೀರಿ, ಕಮತನೂರು ಕಾಯೋ ತಂದೆ ಕಲ್ಮೇಶ್ವರ. ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ, ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ. ನಿನ್ನ ಕೃಪೆಯಿಂದಲೇ ಕಾಡೆಲ್ಲ ಕಮತವಾಗಿ, ಪರಿಪರಿಯ ದವಸ ಧ್ಯಾನವ ನೀ ನೀಡೋ ಭಿಕ್ಷೆಯಾಗಿ. ನಿನ್ನ ಕೃಪೆಯಿಂದಲೇ ಕಾಡೆಲ್ಲ ಕಮತವಾಗಿ, ಪರಿಪರಿಯ ದವಸ ಧಾನ್ಯವ ನೀ ನೀಡೋ ಭಿಕ್ಷೆಯಾಗಿ. ಭೂತಾಯಿ ಒಲಿದಿಗಳು ಸಮೃದ್ಧಿಯ ತುಂಬಿಗಳು, ನಿನ್ನೊಲುಮೆಯಿಂದ ಯಮಗೆ ಕಲ್ಮೇಶ್ವರ, ನಿನ್ನೊಲುಮೆಯಿಂದ ಯಮಗೆ ಕಲ್ಮೇಶ್ವರ. ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ, ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ. ನಿತ್ಯ ನಿರ್ಮಲ ನೀನು ಸತ್ಯ ಸಾಗರ ನೀನು, ನಿತ್ಯ ನಿರ್ಮಲ ನೀನು ಸತ್ಯ ಸಾಗರ ನೀನು. ಪ್ರತಿ ಕಣ ಕಣದಲ್ಲೂ ಬೆರೆತ ಸಾರವು ನೀನು, ಮೂರ್ಹೊತ್ತು ಪೂಜಿಪರು ನಿನ್ನ ಹೇ ಈಶ್ವರ. ಮೂರ್ಹೊತ್ತು ಪೂಜಿಪರು ನಿನ್ನ ಹೇ ಈಶ್ವರ. ಕಾಪಾಡು ನಮ್ಮೆಲ್ಲರ ಕಲ್ಮೇಶ್ವರ, ಕಾಪಾಡು ನಮ್ಮೆಲ್ಲರ ಕಲ್ಮೇಶ್ವರ. ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ, ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ. ಗರುವು ಗರಿಕೆಗಳಿಲ್ಲದೆ, ಹುಲ್ಲು ಕರಿಕೆಗಳಿಲ್ಲದೆ, ಸರ್ವವು
ಕಾಯುವೇನಿ ನಟ್ಟಿಲ್ಲದೆ ಗರುವು ಗರಿಕೆಗಳಿಲ್ಲದೆ ಹುಲ್ಲು ಕರಿಕೆಗಳಿಲ್ಲದೆ ಸರ್ವವು ಕಾಯುವೇನಿ ನಟ್ಟಿಲ್ಲದೆ ಮಾಡಿದರೆ ಭಕ್ತಿಯ ನೀಡುವೆನಿ ಮುಕ್ತಿಯ ಮಾಡಿದರೆ ಭಕ್ತಿಯ ನೀಡುವೆನಿ ಮುಕ್ತಿಯ ಮತ್ತೆ ಬೇಕಿನ್ನೇನು ಈ ಜನುಮಕ್ಕೆ ಮತ್ತೆ ಬೇಕಿನ್ನೇನು ಈ ಜನುಮಕ್ಕೆ ಮತ್ತೆ ಬೇಕಿನ್ನೇನು ಈ ಜನುಮಕ್ಕೆ ಅಂದು ಯೋಗಿಗಳಿಗೆ ನೀನು ಕಪಾಲೇಶ್ವರ ಇಂದು ಭೋಗಿಗಳಿಗೆ ನೀನು ಕಲ್ಮೇಶ್ವರ ಕಾನನದ ಕಸ್ತೂರಿ ಪರಿಮಳವ ನೀವೀರಿ ಕಮತನೂರು ಕಾಯೋ ತಂದೆ ಕಲ್ಮೇಶ್ವರ ತಂದೆ ಕಲ್ಮೇಶ್ವರ ತಂದೆ ಕಲ್ಮೇಶ್ವರ ಆ ಕೇಳುಗರೆ ಶ್ರೀಮತಿ ಜ್ಯೋತಿ ಮಾಳಿಯವರು ಇವರು ಕೂಡ ಸಿಂಧೋಳಿಯ ನಿವಾಸಿ. ಬೆಳಗಾವಿಯ ನಮ್ಮ ಕರುನಾಡಿನ ನಮ್ಮ ಹೆಮ್ಮೆಯ ಸಹೋದರಿ ಜ್ಯೋತಿ ಮಾಳಿ ಅವರಿಗೆ ಆದರದಿಂದ ಸ್ವಾಗತ ಮಾಡೋಣ ಅಂತ, ನಮಸ್ಕಾರ ಮಾಡೋಣ ಅಂತ. ಜ್ಯೋತಿ ಮಾಳಿ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ, ನಮ್ಮ ಬಾನುಲಿ ಕೇಂದ್ರದ ಪರವಾಗಿ, ನನ್ನ ವ್ಯಕ್ತಿಗತ ಪರವಾಗಿ ಆದರದ ಸ್ವಾಗತ ಹಾಗೂ ನಮಸ್ಕಾರಗಳು. ನಮಸ್ಕಾರ ಸರ್, ತಮಗೂ ಕೂಡ. ಜ್ಯೋತಿ ಅವರ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನ್ನೋದು ಬಹಳ ಪ್ರಾಮುಖ್ಯತೆ ಇರ್ತದ. ಆ ಹುಟ್ಟಿನಲ್ಲಿ ನಮ್ಮ ಬಹಳ ಹಂದರವಾಗಲಿಕ್ಕೆ ಕಾರಣ ತಂದೆ ತಾಯಿ, ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗ, ಗೆಳತಿಯರು, ಸಮಾಜದವರು, ಗುರು ಹಿರಿಯರು ಎಲ್ಲರಿಂದಲೂ ಒಂದೊಂದು ಸಂಸ್ಕಾರವನ್ನು ಪಡೆದುಕೊಳ್ಳುತ್ತೇವೆ. ಅಂದಿನ ನೀವು ಪಡೆದುಕೊಂಡ ಸಂಸ್ಕಾರವೇ ಇಂದಿನ ಮಟ್ಟದಲ್ಲಿ ಈ ಹಿಮಾಲಯ ಪರ್ವತವನ್ನು ಮೀರಿ ನೀವು ಬೆಳೆದಿರುವಿರಿ. ಇದಕ್ಕೆಲ್ಲ ಕಾರಣ ಆ ಪರಿಸರ. ನಾನು ಹೇಳಿದಂತೆ ಎಲ್ಲವೂ ನೀವು ನಿಮ್ಮ ಹುಟ್ಟು, ಬಾಲ್ಯ, ತಂದೆ ತಾಯಿ ಎಲ್ಲರನ್ನು ನಮ್ಮ ಕೇಳುಗರಿಗಾಗಿ ಪರಿಚಯಿಸಿರಿ. ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹುಟ್ಟು ಸಂಕೇಶ್ವರದಲ್ಲಿ ಆಯ್ತು ಸರ್. ನಮ್ಮ ತಂದೆಯವರು ಅಲ್ಲೇ ಸಂಕೇಶ್ವರದಲ್ಲಿ ಇದ್ರು. ಶುಗರ್ ಫ್ಯಾಕ್ಟ್ರಿ, ಇರಾ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಹುಟ್ಟು ಅಲ್ಲೇ ಆಗಿದೆ. ಆಮೇಲೆ ನಾನು ನನ್ನ ಬಾಲ್ಯ, ನನ್ನ ಶಿಕ್ಷಣ, ಪ್ರೌಢ ಶಿಕ್ಷಣವರೆಗೂ ಅಲ್ಲೇ ಆಯ್ತು. ತಾಯಿ ಹೆಸರು ಹೇಳ್ರಿ, ತಂದೆ ಹೆಸರು? ನಮ್ಮ ತಂದೆಯವರ ಹೆಸರು ರಾಮಪ್ಪ ಕುಂದರ್ಗಿ, ತಾಯಿಯವರು ಪಾರ್ವತಿ ಕುಂದರ್ಗಿ. ನನಗೆ ಇಬ್ರು ಅಣ್ಣಂದಿರು ಇದ್ದಾರ್ರಿ ಸರ್. ಹೆಸರು ಹೇಳ್ರಿ. ನನ್ನ ದೊಡ್ಡ ಅಣ್ಣನ ಹೆಸರು ವಿಜಯ್ ಕುಂದರ್ಗಿ ಅಂತ, ಎರಡನೇ ಅಣ್ಣನ ಹೆಸರ ಉದಯ್ ಕುಂದರ್ಗಿ ಅಂತ. ಆಮೇಲೆ ನಮಗೆ ಅಕ್ಕ ಒಬ್ರು ಇದ್ದಾರೆ, ವಿದ್ಯಾ ಕುಂದರ್ಗಿ ಅಂತ. ನಾನು ನಾಲ್ಕನೇ ಅವಳು, ಜ್ಯೋತಿ ಕುಂದರ್ಗಿ ಅಂತ. ನೀವು ನಾಲ್ಕನೇದವರು. ಇವಾಗ ನೀವು ಪ್ರಾಥಮಿಕ ಶಿಕ್ಷಣ ನಿಮ್ಮ ಊರಲ್ಲಿ ಮಾಡ್ಕೊಂಡು ಸಂಕೇಶ್ವರ ಅಂತ ಹೇಳಿದ್ರಿ. ಪ್ರಾಥಮಿಕ ಗುರುಗಳ ಬಗ್ಗೆ ಹೇಳ್ತೀರಿ? ಹೆಸರೇನ್ ನೆನಪದರಿ? ಆಗಿನ ಕಾಲದ ಗುರುಗಳು ಅಂದ್ರೆ ದೇವ್ರು ಇದ್ದಂಗಿದ್ರು, ಮರಿಲಿಕ್ಕೆ ಆಗೋದಿಲ್ರಿ. ಅವ್ರ ಬಗ್ಗೆ ಹೇಳ್ರಿ. ನನ್ನ ಪ್ರಾಥಮಿಕ ಶಿಕ್ಷಣದಲ್ಲಿ ನನಗೆ ನೆನಪಿರೋ ತರ ಮುಖ್ಯವಾಗಿ ನನಗೆ ಇನ್ನೂವರೆಗೂ ನನ್ನ ಜೊತೆ ಸಾಥ್ ಕೊಟ್ಟಿರೋರು ಅಂದ್ರೆ ಹಮೀದಾ ಬೇಗಂ ದೇಸಾಯಿ ಅವರು. ಹೇಳ್ರಿ. ಹಮೀದಾ ಅವರು. ಅವರು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ನನ್ನ ಇವತ್ತಿನವರೆಗೂ ನನ್ನ ಜೀವನ ಪಯಣದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಇದ್ದಾರೆ. ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳಲೇಬೇಕು ಸರ್. ಆಮೇಲೆ ಗುರುಗಳ ಆತು, ತಾಯಿ ಸಮಾನ ಆಗ್ಯಾರ ಅವರು. ನನಗೆ ಎಲ್ಲಾನು ಕೂಡ ಅವರು ನನ್ನ ಸಾಹಿತ್ಯಿಕ ಲೋಕಕ್ಕೆ ತಂದಿದ್ದೆ ಅವರು, ಹಮೀದಾ ದೇಸಾಯಿ ಅವರು. ಆಮೇಲೆ ರಾಜಾಪುರ ಸರ್ ಅಂತ ಇದ್ರು, ಅವರು ಕೂಡ ಬಹಳ ಒಳ್ಳೆ ಗುರುಗಳವರು. ಅವರು ನಮಗೆ ಒಂದು ಹಾಡನ್ನು ಹೇಳ್ತಿದ್ರು, ಅದು ಇನ್ನೂವರೆಗೂ ನನಗೆ ನೆನಪಿದೆ. ನನಗೆ ಹಿಂದಿ ಟೀಚರ್ ಅವರು. ಹೇಳ್ರಲ್ಲ, ಅದನ್ನ ನೆನಪಿದ್ದಷ್ಟು. ಅದು ಬಾರಿ ಬಾರಿ ಆತಿ ಹೇ ಮುझको मधुर याद बचपन मेरी, गया ले गया तू जीवन की सबसे मस्त ಖುಷಿ ಮೇರಿ. ಬಹಳ ಚಂದ ಹಾಡು, ಇನ್ನೂ ನೆನಪಿಟ್ಟಿರಿ ನೀವು. ಈ ಹಾಡನ್ನ ಇಷ್ಟು ಚಂದ ಹೇಳ್ತಿದ್ರಿ ಸರ್. ಅವ್ರು ಹಾಡ್ಲಿಕ್ಕತ್ರ ನಾವು 3 ಲೋಕ ಮರ್ತು ಬಿಡ್ತಿದ್ವಿ, ಅಷ್ಟು ಚಂದ ಹೇಳಿ ನಮ್ಗೆ ಪಾಠ ಹೇಳೋರು. ಆಮೇಲೆ ನಮ್ಗೆ ಪಿ ಟೀಚರ್ ಆಗಿ ನಮ್ಗೆ ಕಾಂಬ್ಳೆ ಸರ್, ಆಮೇಲೆ ಖಡಕ್ಬಾವಿ ಸರ್ ಅಂತ ಇದ್ರು. ಅವ್ರು ನನಗೆ ಬಹಳ ಒಂದು ಪ್ರೋತ್ಸಾಹ ಕೊಟ್ಟು, ನಾನು 7ನೇ ತರಗತಿಯಲ್ಲಿ ಮುಂಚೂಣಿಯಲ್ಲಿ ಇದ್ದೆ, ಪ್ರತಿ ಆಟದಲ್ಲೂ ಮುಂಚೂಣಿಯಲ್ಲಿ ಇದ್ದೆ. ಅವಾಗಲೇ ನಾನು SD ಹೈಸ್ಕೂಲ್ ನಲ್ಲಿ, ಸಂಕೇಶ್ವರದ SD ಹೈಸ್ಕೂಲ್ ನಲ್ಲಿ ನಾನು ಬಂಗಾರ ಪದಕ ತಗೊಂಡಿದ್ದೀನಿ ಆಟದಲ್ಲಿ. ಒಳ್ಳೆ ಕ್ರೀಡಾಪಟು ಅಂತ. ಒಳ್ಳೆ ಕ್ರೀಡಾಪಟು ಆಗಿ ಕೂಡ ಅವಾಗ ಎಲ್ಲ. ನಾವು ಈ ಪ್ರಶ್ನೆ ನಾವ್ ಯಾಕೆ ಹೇಳ್ತೀವಿ ಅಂದ್ರೆ, ಆಗಿನ ಕಾಲದ ಗುರುಗಳೇನೆಲ್ಲ ತಮ್ಮ ಸಮರ್ಪಣೆ ಭಾವನೆ ಇತ್ತು. ಶಿಷ್ಯಂದ್ರ ಮಕ್ಕಳನ್ನಾಗಿ ಮಾಡಿಕೊಂಡು
ಒಂದು ಪ್ರೀತಿ ಅಂತ ಕರ್ಣ ಎಲ್ಲಾ ವಿಶ್ವಾಸ ಆಗಿ ತಿದ್ದುತ್ತಿದ್ರು. ಪೂರ್ತಿ ಜೀವನಕ್ಕೆ ಅವರು ಬೆಂಬಲಿಗರಾಗಿ ನಿಂದಿರ್ತಿದ್ರು. ನನಗೆ ಇನ್ನೊಬ್ರು ಇದ್ರು, ನಡಗಲ್ಲಿ ಸರ್ ಅಂತ, ಹಾ. ನಡಗದಲ್ಲಿ ಸರ್ ಅಂತ. ಅವರು ಡ್ರಾಯಿಂಗ್ ಟೀಚರು. ನಾನು ಡ್ರಾಯಿಂಗ್ ನಲ್ಲೂ ಎಕ್ಸ್ಪರ್ಟ್ ಇದ್ದೆ, ಹೌದ್ರಿ? ಆಮೇಲೆ ಕ್ರಾಫ್ಟ್ ನಲ್ಲೂ ಎಕ್ಸ್ಪರ್ಟ್ ಇದ್ದೆ. ಎರಡೂನು ಅವ್ರು ಹೇಳ್ತಿದ್ರು. ಜೊತೆಗೆ ಎಲ್ಲದಕ್ಕೂ ನನಗೆ ಪ್ರೋತ್ಸಾಹ ಕೊಡೋರು. ಒಂದಿನ ನನಗೆ ಸೈಕಲ್ ರೇಸ್ ನಲ್ಲಿ ಹೆಸರು ಕೊಟ್ಟಿದ್ದೆ. ನನಗೆ ಸೈಕಲ್ ಎಲ್ಲೂ ಸಿಗ್ಲಿಲ್ಲ. ಅಪ್ಪನ ಸೈಕಲ್ ಡ್ಯೂಟಿಗೆ ತಗೊಂಡ್ ಹೋಗಿದ್ರು. ನನಗೆ ಬಾಡಿಗೆ ಸೈಕಲ್ ಸಿಗ್ಲೇ ಇಲ್ಲ. ಎಲ್ಲಾ ಮಕ್ಳು ತಗೊಂಡಿದ್ದು. ಸರ್ ಏನ್ ಮಾಡ್ಬೇಕ್ರಿ ಅಂತ ಕುಂತಿದ್ದೆ. ಅವ್ರದೊಂದು ದೊಡ್ಡ ಎತ್ತರ ಸೈಕಲ್ ಅದು ಇತ್ತು. ಅದು ಅಷ್ಟೊಂದು ಇದು ಇದ್ದಿರ್ಲಿಲ್ಲ. ಆದ್ರೂ ಅದನ್ನ ಇದನ್ ತಗೋ ಅಮ್ಮ, ನೀನು ಇದನ್ ತಗೊಂಡು ಹೋಗು ಅಂದ್ರು. ಸರ್ ಕಾಲ್ ನೆಲ್ಕಲ್ಲರಿ ಸರ್ ಅಂದೆ. ಆದ್ರೂ ನನಗೆ ಬಿಡ್ಲಿಕ್ಕೆ ಮನ್ಸಿಲ್ಲ. ಆದ್ರೂ ಕೊಟ್ರು ಅವ್ರು. ಒಂದ್ ಪೈಡಲ್ ಇತ್ತು, ಒಂದ್ ಪೈಡಲ್ ಮುರ್ದಿತ್ತು, ಏನೇನೋ ಇತ್ತು. ಕೊಟ್ರು, ತಗೊಂಡ್ ಹೋಗಿ ಅದೇ ಸೈಕಲ್ ನಲ್ಲಿ ನಾನು ರೇಸ್ ನಲ್ಲಿ ಫಸ್ಟ್ ನಂಬರ್ ತಗೊಂಡೆ. ನನಗೆ ಇನ್ನೂವರೆಗೂ ಮರಿಲಿಕ್ಕೆ ಆಗೋದಿಲ್ಲ ಸರ್ ಅದನ್ನ. ಇಲ್ಲ, ಮರಿಲಿಕ್ಕೆ ಆಗೋದಿಲ್ಲ. ಅಂದ್ರೆ ಛಲಗಾರ್ತಿ ಇದ್ದೀರಿ ನೀವು ಸಾಧನೆ ಏನಾದ್ರೂ ಮಾಡ್ಬೇಕು, ಸಾಧಿಸ್ಬೇಕು ಅನ್ನೋದು ಬಾಲ್ಯದಿಂದಲೇ ನಿಮ್ಮ ಹತ್ರ ಇದ್ರೆ. ಗೆಳತಿಯರಿದ್ರಿ? ಗೆಳತಿಯರಿದ್ರಿ. ಆಮೇಲೆ ನನ್ಗೆ ಬಹಳ ಒಳ್ಳೆ ಗೆಳತಿ ಅಂದ್ರೆ ಅಲ್ಲಿ ಸಂಕೇಶ್ವರದಲ್ಲಿ ಒಬ್ರು ಡಾಕ್ಟರ್ ಇದ್ರು, NL ಪಾಟೀಲ್ ಡಾಕ್ಟರ್ ಅಂತ. ಅವರು ಬಹಳ ಹೆಸರಾಂತ ವೈದ್ಯರು. ಅವರು ಗೌರ್ಮೆಂಟ್ ವೈದ್ಯರವರು. ಅವ್ರ ಮಗಳಿದ್ದಳು ರಾಖಿ ಪಾಟೀಲ್ ಅಂತ. ಅವಳು ತುಂಬಾ ನನ್ನ ಹತ್ತಿರದ ಗೆಳತಿ. ಅವಳು ಈಗ ಅವಳು ಅಮೆರಿಕಕ್ಕೆ ಮದುವೆ ಮಾಡ್ಕೊಂಡು ಹೋಗಿದ್ದಾಳೆ. ವಿಜಯಲಕ್ಷ್ಮಿ ಬೆಳವಿ ಅಂತಿದ್ಲು. ಆಮೇಲೆ ಭಾರತಿ ತವಗ್ ಅಂತ ಇದ್ಲು. ಆಮೇಲೆ ಸಂಪರ್ಕದೊಳಗೆ ಇದ್ದೀರಿ ಅಂದ್ರೆ? ಕೆಲವ್ರ ಜೊತೆ ಇದೀವಿ. ಕೆಲವ್ರು ಜನ ಮದ್ವೆ ಮಾಡ್ಕೊಂಡು ಹೋದ್ಮೇಲೆ ಎಲ್ಲಾ ದೂರ ಆಗಿದ್ದಾರೆ. ಕೆಲವು ಜನ ಇದಾರೆ, ಇಲ್ಲ ಅಂತ. ನಾವ್ ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ, ಈಗಿನ ಕಾಲ ಶಿಕ್ಷಣದೊಳಗ ಗುರುಗಳು ವ್ಯವಹಾರಿಕ ಆಗ್ಬಿಟ್ಟಾರ. ಪಿರಿಯಡ್ ಮುಗಿತದ ಹೋಗ್ತಾರ. ಹುಡುಗರು ಅಷ್ಟೇ, ಪಿರಿಯಡ್ ತನಕ ಅಷ್ಟೇ ಅದಾದ್ಮೇಲೆ ಮನಿಗ್ ಹೋಗ್ತಾರ. ಟ್ಯೂಷನ್, ಮನೆ ಪಾಠ, ಹೋಮ್ವರ್ಕ್ ಅಂತ ಹೋಗ್ತಾರ. ಈ ಸಂಬಂಧಗಳ ಕೊರತೆ ಬಹಳ ಅದ. ಈಗ ಗುರು ಶಿಷ್ಯರ ಸಂಬಂಧ ಈಗಿನ ಕಾಲದೊಳಗೆ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ. ಈಗ ನೀವ್ ಹೆಂಗ್ ನೆನಪಿಟ್ಟಿಂಗ್ ಹೇಳ್ತಿರಲ್ಲ, ಈಗ ಯಾವ ಗುರುಗಳು ಅಂತ ಹೆಸರು ಹೇಳಂಗಿಲ್ಲ. ಇವ್ರು ಆ ಮಿಸ್ಸು, ಈ ಮಿಸ್ಸು, ಆ ಟೀಚರು, ಈ ಟೀಚರು ಇಷ್ಟೇ ಹೇಳ್ತಾರೆ. ಬಟ್ ಸಂಬಂಧ ಬೆಳೆಸಿಕೊಳ್ಳೋದಿಲ್ಲ, ಒಬ್ಬರಿಗೊಬ್ಬರಿಗೂ ಬೆಳೆಸಿಕೊಳ್ಳೋದಿಲ್ಲ. ಬಟ್ ಅದು ನಮಗೆ ಭಾವನಾತ್ಮಕ ಸಂಬಂಧ ಇವತ್ತಿನವರೆಗೆ. ಬೇಕೆನಗೆ ನೆನಪುಗಳು ನಾ ಬದುಕಲೆಂದು ಅಂತ ಹೇಳ್ತೀವಿ. ಮಧುರ ನೆನಪುಗಳಲ್ಲ. ನಮ್ಮ ನಮ್ಮೂರ ಬಾನುಲಿ ಕೇಂದ್ರ ಈ ಭಾವನೆಗಳನ್ನ ಹಂಚ್ಕೊಳ್ಳಿಕ್ ಒಳ್ಳೆ ವೇದಿಕೆ ಅದ. ನಾವು ಬಂದವ್ರಿಗೆಲ್ಲ ಹೇಳ್ತೀವಿ, ಎಲ್ಲಾ ಹೇಳ್ರಿ, ಮನಸ್ಸು ಬಿಚ್ಚಿ ಮಾತಾಡ್ರಿ ಅಂತ ಹೇಳ್ತೀವಿ. ಪ್ರೌಢ ಶಿಕ್ಷಣ ಆಯ್ತು, ಕಾಲೇಜ್ ಶಿಕ್ಷಣ ಎಲ್ಲಿ ಬಂತ್ರಿ? ಕಾಲೇಜ್ ಶಿಕ್ಷಣ ನಂದು ಪ್ರೌಢ ಶಿಕ್ಷಣ ಮುಗಿದ ಕೂಡ್ಲೇನೆ ನಂದು ಮದ್ವೆ ಆಯ್ತು ಸರ್. ಅವಾಗಲೇ 10ನೇ ಕ್ಲಾಸಿಗೆ ಕಾಲಿಡೋತ್ತಿಗೆ ನನ್ನ ಮದ್ವೆ ಆಯ್ತು. ನಮ್ಮ ತಂದೆ ತಾಯಿ ಎಲ್ಲಾರು ಸೇರಿ ನನ್ನ ಮದ್ವೆ ಮಾಡಿಕೊಟ್ರು. ಸಂಬಂಧದಲ್ಲೇನೆ ಮದ್ವೆ ಮಾಡಿಕೊಟ್ರು. ಆಮೇಲೆ ಅಲ್ಲಿಂದ ನನ್ನ ಏನು ಸಾಂಸಾರಿಕ ಜೀವನದಲ್ಲಿ ನಾನು ತೊಡ್ಕೊಂಡ್ಬಿಟ್ಟೆ. ಅಲ್ಲಿ ಹೊಲ ಮನೆ ಈ ತರ ನಾನು ಹೊಲದಲ್ಲಿ ಮಾಡದೇ ಇರೋ ಕೆಲಸ ಇಲ್ಲ. ಪ್ರತಿಯೊಂದು ಕೆಲ್ಸಾನು ಮಾಡಿದೀನ್ರಿ ನಾನು. ಕಸ ತೆಗ್ದಿದೀನಿ, ನೀರ್ ಹಾಸಿದೀನಿ. ಒಕ್ಕಲ್ತನದ ಕುಟುಂಬ ಇತ್ತು. ಎಮ್ಮಿ ಮನ್ಯಾಗ ದನ ಕರ ಇದ್ದು ಅದನ್ನು ಎಲ್ಲ ಮಾಡ್ತಿದ್ದೆ. ಆಮೇಲೆ ನಮ್ದು ಅಂಗಡಿ ಇತ್ತು, ಒಂದ್ ಚಿಕ್ಕ ಅಂಗಡಿ ಇತ್ತು. ಅದನ್ನ ನಮ್ಮ ಮನೆಯವರು ನಡೆಸಿದ್ರು, ನಾನು ನಡ್ಸ್ಕೊಂಡು ಹೋಗ್ತಿದ್ದೆ. ಮುಂದೆ ಬೆಳಿತಾ ಬೆಳಿತಾ 2-3 ಅಂಗಡಿ ಆಯ್ತು. ಈ ತರ ಎಲ್ಲ ಮಾಡ್ತಾ ಬಂದೆ. ಮುಂದೆ ಸ್ವಲ್ಪ ಸುಧಾರಣೆ ಆದ್ಮೇಲೆ ಶಾವ್ಗಿ ಮಷೀನ್ ಇಟ್ಕೊಂಡಿದ್ದೆ ನೋಡ್ರಿ. ಆಮೇಲೆ ಖಾರ ಪುಡಿ ಮಾಡೋ ಮಷೀನ್ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಾಡಿದೆ. ಆಮೇಲೆ ಬಳೆಗಳಂತಂದ ಬಳೆ ಕೂಡ ಇಡಿಸ್ತಿದ್ದೆ ಸರ್ ನಾನು. ಕೆಲವು ಸರಿ ಸೈಕಲ್ ಪಂಚರ್ ಕೂಡ ತೆಗೆದುಕೊಟ್ಟಿದೀನ್ರಿ ಸರ್ ನಾನು. ಅಲ್ಲ, ಜನರಿಗೆ ಉಪಕಾರಿ ಆಗಿದ್ರೆ ಬೇಕಾಗ್ತಾವಲ್ಲ, ಜನರಿಗೆ ನಿತ್ಯ ಬಳಕೆ ಬೇಕಾಗ್ತದೆ, ಜನರಿಗೂ ಬೇಕಾಗ್ತದೆ. ನಮ್ದು ಕೂಡ ಅವಾಗ ಪರಿಸ್ಥಿತಿ ಹಂಗೆ ಇತ್ತು. ನಾವು ದುಡ್ದೇ ತಿನ್ಬೇಕಿತ್ತು, ಜೀವನಕ್ಕೆ ಬೇಕೇ ಬೇಕು. ಆ ತರ ಎಲ್ಲಾನು ಮಾಡ್ತಿದ್ದೆ. ಆಮೇಲೆ ಬಟ್ಟೆಗಳನ್ನು ತಂದು ಮಾರ್ತಿದ್ದೆ. ಆಮೇಲೆ ನನಗೊಂದು ನಮ್ಮ ತಾಯಿ ಕೊಟ್ಟಂತ ಒಂದು ದೊಡ್ಡ ಒಂದು ಕೊಡುಗೆ ಅಂದ್ರೆ ನನಗೆ ಹೊಲಿಗೆ ಕೆಲಸ, ಟೇಲರಿಂಗ್ ಕೆಲಸ ಅಮ್ಮನಿಂದಲೇ ನನಗೂ ಬಂದ್ಬಿಟ್ಟಿತ್ತು. ನಾನು 5ನೇ ಕ್ಲಾಸ್ ನಲ್ಲಿ ಇದ್ದಾಗ ನನ್ನ ಬಟ್ಟೆಗಳನ್ನ ನಾನು, ನನ್ನ ಯೂನಿಫಾರ್ಮ್ಗಳನ್ನ ನಾನೇ ಹೊಲಿದು ಹಾಕೊಂಡು ಹೋಗಿದ್ದೆ. ಅದನ್ನ ಯಾರು ಕಲ್ಸಿದ್ರು? ಅಮ್ಮನೇ ಗುರುವಾಗಿ ಕಲ್ಸಿದ್ರು. ಅವ್ರು ಹೊಲಿತಿದ್ರು. ನಾನು ನೋಡ್ತಾ ಕಲ್ತು ಬಿಟ್ಟಿದ್ದೆ. ನಾ ಹೆಂಗ್ ಕಲ್ತೆ ನನ್ಗೆ ಗೊತ್ತಿಲ್ಲ. ಅಲ್ಲ, ಮನಿ ವಿದ್ಯೆ ಬೇಗ ಬರ್ತದ ಅಂತ. ಆಮೇಲೆ ಅದು ನಾನು ಬಹಳ ನನ್ಗೆ ಇನ್ನೂವರೆಗೂ ನಾವು ಹೊಲಿದೇ ಒಂದು ದಿನ ಇರೋದಿಲ್ಲ. ಈಗೂ ಕೂಡ ಮಾಡ್ತೀನಿ. ಆಮೇಲೆ ಅದನ್ನೇ ಮುಂದುವರ್ಸ್ಕೊಂಡು ಒಂದು ಮನೇಲಿ ಒಂದು 10-12 ಮಷೀನ್ ಹಾಕೊಂಡು ಸುತ್ತ ಹಳ್ಳಿ ಮಕ್ಕಳಿಗೆ, ಇಲ್ಲಂದ್ರೂ ಒಂದು 400-500-600 ಜನ ಮಕ್ಕಳಿಗೆ ನಾನು ಹೊಲಿಗೆ ತರಬೇತಿ ಕೊಟ್ಟೆ. ಅವಾಗ ಸರ್ ನೀವು ಹೇಳಿದ್ರೆ ನಂಬಲ್ಲ, ಫೀ ಎಷ್ಟಿತ್ತು ಗೊತ್ತ್ರಿ? 15 ರೂಪಾಯಿ ಫೀ.
15 ರೂಪಾಯಿ ಕೊಟ್ಟು ಬರಾಕ್ ಸಹಿತ ನಾ ಈಗ ಇದು 500 ಮಾಡ್ತಿದ್ರು. ರೂಪಾಯಿ ಹಾ. ಕಾಲದ್ದು ಈಗ. ಆಮೇಲೆ 20 ಆಯ್ತು, 50 ಆಯ್ತು, 80 ಆಯ್ತು, 100 ಆಯ್ತು, ಹಿಂಗ ಬಂತು. ಅವಾಗ್ಲಿಂದನೂ ನಾ ಕ್ಲಾಸ್ ಹೇಳ್ತಾ ಬಂದೆ. ಒಂದ್ 20 ವರ್ಷ ಅದನ್ನೇ ಕೆಲಸ ಮಾಡಿದ್ದೇನೆ. ಎಲ್ಲ ಹುಡುಗರು ತಯಾರಾಗಿದ್ದು ರೀ? ಆಗಿದಾರ್ರಿ. ಕೆಲವು ಜನ ಇಲ್ಲೇ ಬೆಳಗಾವಿಯಲ್ಲಿ ಅವರು ಬೊಟಿಕ್ ಹಾಕೊಂಡು ಕೆಲಸ ಮಾಡ್ತಿದಾರ್ರಿ ಈಗ. ಅಂದ್ರೆ ನನ್ ಶಿಷ್ಯರು ಅಂತ ಹೇಳ್ಕೊಳಿಕ್ಕೆ ನನಗೂ ಹೆಮ್ಮೆ ಅವರು ಆಗ್ತದೆ. ಒಂದು ಹೊಟ್ಟಿಗೆ ಹಾದಿಗೆ ಇದಾರೆ. ಹಿಂಗಿದ್ರೆ ಜ್ಯೋತಿ ಅವರ, ಮತ್ತೆ ನೀವು ಇತ್ತಿತ್ತಲಾಗಿ ನಾನ್ ಕೇಳಿ ಸುದ್ದಿ ಮಗಳು ನಿಮ್ಮನ್ನು ಓದಿಸಿದ್ಲು ಅಂತ ಹೇಳಿ ಒಂದು ವಿಷಯ ಬರ್ತದೆ. ಹೌದು ಸರ್. ತಾಯಿ ಮಗಳಿಗೆ ಓದಿಸೋದು ಬೇರೆ, ಮಗಳೇ ಅಮ್ಮಂಗ್ ಓದಿಸಿದ್ಲು. ಇದ್ರ ಬಗ್ಗೆ ಮಾತಾಡ್ಬೇಡ್ರಿ. ಹೌದೌದು. ಒಂದು ಮಾತಿತ್ತು, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೋತೀನಿ, ನನ್ನ ಮಗಳು ಆ ಮಾತನ್ನ ಸುಳ್ಳು ಮಾಡಿ ಹೊಸ ಇತಿಹಾಸ ಬರ್ದಿದ್ದಾಳೆ. ಮಾ ಬಚಾವ್ ಮಾ ಪಡಾವ್. ಮಾ ಬಚಾವ್ ಮಾ ಪಡಾವ್. ಮಾ ಬಚಾವ್ ಮಾ ಪಡಾವ್ ಅಂತ ಹೇಳಿ ನನ್ನನ್ನ ಒಂದು ಟೈಮ್ ನಲ್ಲಿ ಒಂದ್ ಪ್ರಸಂಗಕ್ಕೆ ನನ್ನ ಉಳಿಸ್ಕೊಂಡು ಬಿಟ್ಟು, ನನಗೆ ಮುಂದೆ ಅವಳ ಎಜುಕೇಶನ್ ಮಾಡ್ಕೊಂಡು ಗ್ರಾಜುಯೇಷನ್ ಮಾಡ್ಕೊಂಡು ಇನ್ಫೋಸಿಸ್ಗೆ ಜಾಯಿನ್ ಆದ್ಮೇಲೆ ನನಗೆ ಎಜುಕೇಶನ್ ನೀವು ಅಷ್ಟೆಲ್ಲ ಕಷ್ಟಪಟ್ಟಿರಲ್ಲ ಮಗಳ ಸಂಬಂಧ. ಅವಳು ಆಕ್ಚುಲಿ ನನಗೆ 10th ಕ್ಲಿಯರ್ ಆಗಿರ್ಲಿಲ್ಲ. 10th ಕ್ಲಿಯರ್ ಮಾಡಿಸಿ PUC ಮಾಡಿಸಿ ಡಿಗ್ರಿ ಕೂಡ ಅವಳೇ ಮಾಡಿಸಿದಾಳೆ. ಮಗಳು ಓದಿಸಿದ್ಲು. ಮಗಳು ಓದಿಸಿದಾಳೆ. ಅಲ್ಲ, ನಿಮಗೆ ಓದು ಅಭಿರುಚಿ ಬಂತಲ್ಲ? ನನಗೆ ಅಭಿರುಚಿ ಇತ್ತು, ಆದ್ರೆ ಅವಕಾಶ ಇದ್ದಿರ್ಲಿಲ್ಲ ಅಷ್ಟೇ. ಆದ್ರೆ ಅಮ್ಮ ನೀ ಮಾಡ್ತೀಯ, ನೀನ್ ಹಿಂದ್ ತೆಗಿಬೇಡ, ನೀ ಮಾಡು, ಇನ್ಮೇಲೆ ನೀ ದುಡಿಯೋದು ಬಂದ್ ಮಾಡು, ಓದೋದು ಚಾಲು ಮಾಡು ಅಂತ ಹೇಳಿ ನನ್ಗೆ ಓದ್ಲಿಕ್ಕೆ ಹಚ್ಚಿದ್ಲು ಅವಳು. ಅಲ್ಲ, ಇದೊಂದು ಅದ್ಭುತ ಪವಾಡ ಅಂತ ಹೇಳ್ಬೋದಲ್ಲ. ತಾಯಿ ಮಗಳಿಗೆ ಓದಿಸ್ತಾಳಂದ್ರೇನು, ತಾನು ಎಲ್ಲ ಇನ್ಫೋಸಿಸ್ ವರೆ ಜಾಬ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಎಲ್ಲ ಇಂಜಿನಿಯರ್ ಆಗಿ, ಅಮ್ಮ ನೀನು ಓದು. ಅವಳು ಎಲ್ಲಿ ಕಂಡ್ಕೊಂಡಳಂದ್ರೆ, ನನ್ಗೆ ಅವಾಗ 9ನೇ ಕ್ಲಾಸ್ ಮುಗಿದ ಕೂಡಲೇ ಮದ್ವೆ ಆಗಿತ್ತಲ್ರಿ ಸರ್. ಅವಾಗ ನಾನು ಒಂದು ಕವನ ಸಂಕಲನವನ್ನ ಬರೆದು ಬಿಡುಗಡೆ ಮಾಡಿದೆ. ಯಾವ ಕವನ ಸಂಕಲನ? ಅಗಣಿತ ಮಹಿಮೆ ಅನ್ನುವಂತ ಒಂದು ಕವನ ಸಂಕಲನವನ್ನ ಬರೆದು ಬಿಡುಗಡೆ ಮಾಡಿದೆ. ಈ ಕವನ ಸಂಕಲನ ಬಗ್ಗೆ ಮಾತಾಡ್ರಿ. ಕವನ ಸಂಕಲನ ಅಂದ್ರೆ ನನಗೆ ಅಲ್ಲ, ಸಾಹಿತ್ಯಿಕ ಒಲವು ಅಂದ್ರೆ ಯಾರಿಂದ ಬಂತು ಅದಕ್ಕೆ? ಸಾಹಿತ್ಯಿಕ ಒಲವು ನನಗೆ ನನ್ನ ಮಗಳಲ್ದೆ ಈ ಮಗಳಕ್ಕಿಂತ ದೊಡ್ಡವನ್ ಇನ್ನೊಬ್ಬ ಮಗ ಇದ್ದ. ಹೇಳ್ರಿ. ಆ ಮಗ ಒಂದ್ ಪ್ರಸಂಗದಲ್ಲಿ ತೀರಿ ಹೋದ. ಅವನು ತೀರಿ ಹೋದ್ಮೇಲೆ ಎಷ್ಟು ವರ್ಷ ಇದ್ದ ಅವನು? ಅವನು 12 ವರ್ಷದವನು ಇದ್ದ. 12 ವರ್ಷದವನು ಇದ್ದ. 12 ವರ್ಷದವನು ಇದ್ದಾಗ ಅವನಿಗೆ ಸ್ವಲ್ಪ ತೊಂದರೆ ಆಗ್ಬಿಟ್ಟು, ಅವನ ಅನ್ನನಾಳ ಇದು ಆಗ್ಬಿಟ್ಟು ಕೆಟ್ಬಿಟ್ಟಾಗ ಅವನು 5 ವರ್ಷ ಅವನ ಕೇಳಿ ಚಿಕಿತ್ಸೆ ಮಾಡಿಸಿದೆ. 5 ವರ್ಷ ಅವನ ಅಂದ್ರೆ ಅವನು ಬೆಳೆಯೋ ಹಂತದಲ್ಲಿ ಇದ್ನಲ್ಲ, ಅದಕ್ಕಾಗಿ ಅವನು ಕಂಟ್ರೋಲ್ ಮಾಡ್ಬೇಕಿತ್ತು. ಮಾಡ್ದೆ, ಆದ್ರೆ ಅವನು ಕೈಗೆ ಹತ್ಲಿಲ್ಲ, ಅವನು ಹೋಗ್ಬಿಟ್ಟ. ಆದ್ರೆ ಅವನು ತೀರಿ ಹೋಗ್ಬೇಕಾದ್ರೆ ಅವನು ಉಳಿಯೋದಿಲ್ಲ ಅಂತ ನನಗ್ ಗೊತ್ತಾದ್ಮೇಲೆ ಅವನಿಗೆ ದಿನ ನಾನು ಭಗವದ್ಗೀತೆ ಪಾರಾಯಣ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬೋದು. ಯಾಕಂತಂದ್ರೆ ಮನುಷ್ಯ ಬದುಕಿರುವಾಗ ಎಷ್ಟು ಖುಷಿಯಾಗಿ ಬದುಕ್ತಾನಲ್ಲ, ಹೌದು, ಸಾಯುವಾಗ ಕೂಡ ಯಾಕಷ್ಟು ಖುಷಿಯಾಗಿ ಸಾಯಬಾರ್ದು. ಸಾಯೋದಂತೂ ಬಹಳ ಕಠಿಣ ಅಲ್ಲ. ಮಾತೃ ಹೃದಯ ಮತ್ತೆ ಬೇರೆ, ನಿಜ ನಿಮಗ್ ಬರೋದು ಬಹಳ ಕಠಿಣ ಆಗ್ತದ. ತಾಯಿಗೆ ತನ್ನ ಕಂದ ಕೈ ಬಿಡ್ತಾನ ಅನ್ನೋದು ಗೊತ್ತಾಗ್ಯದ. ಬಿಡ್ತಾನ ಅನ್ನೋದು ಒಂದೆಡೆ ಆದ್ರೆ ಅವ್ನು ಸಾಯೋವಾಗ ತ್ರಾಸ್ ಮಾಡ್ಕೊಂಡು ಸಾಯ್ಬಾರ್ದಲ್ಲ. ಬರಬರದು ಇದು ಒಂದೆಡೆ ನೆಮ್ಮದಿಯಿಂದ ಜೀವ ಬಿಡ್ಲಿ ಅಂತ. ಯಾಕಂದ್ರೆ ಸಾಯೋದಂತೂ ಎಲ್ರಿಗೂ ಇದ್ದೇ ಇದೆ, ಎಲ್ಲರಿಗೂ ಅದಲ್ಲ. ಅವ್ನು ಮುಂದೆ ಹೊಂಟಾನ, ನಾವು ಹಿಂದೆ ಹೋಗ್ತೀವಿ ಅಷ್ಟೇ. ಆದ್ರೆ ಅವನು ಆರಾಮಾಗಿ ಹೋಗ್ಲಿ ಅನ್ನೋ ಕಾರಣಕ್ಕ ಭಗವದ್ಗೀತೆಯನ್ನ ಅವನಿಗೆ ಓದಿಸಿ ಈ ಶರೀರ ಅಂದ್ರೆ ಏನು, ಆತ್ಮ ಅಂದ್ರೆ ಏನು ಹೇಳ್ಕೊಟ್ರಿ. ಇದನ್ನೆಲ್ಲ ಅವನಿಗೆ ಪೂರ್ತಿ ಭಗವದ್ಗೀತೆ ಬೈಪಾಠ ಅವನಿಗೆ ನೋಡ್ರಿ. ಅವನ ಹೆಸರು ಸೋನಲ್ ಅಂತ ಅವನ ಹೆಸರು. ಅವನು ಹೇಳ್ತಿದ್ದ, ಏಕಾಂಶೇನ ಸ್ಥಿತೋಜ. ಭಗವಂತ ಹೇಳಿದ ಮಾತನ್ನ ಅವನು ಹೇಳ್ತಿದ್ದ. ಈ ಭಗವಂತನ್ನ ನಾವು ಹುಡುಕ್ತಾ ಇದೀವಿ ಹೊರಗಡೆ, ಆದ್ರೆ ಭಗವಂತ ಹೆಂಗಿದಾನಂದ್ರ ಅವೊಂದು ಉದಾಹರಣೆ ನಮಗೆ ಹೇಳ್ತಿದ್ದ. ಹೆಂಗಿದಾನ ಭಗವಂತ ಅಂದ್ರೆ, ಒಂದು ನಾವು ಅಂಗಿ ಹಾಕೊಂಡಿದೀವಿ, ಒಂದು ಶರ್ಟ್ ಜುಬ್ಬ ಹಾಕೊಂಡಿದೀವಿ, ಆ ಜುಬ್ಬಕ್ಕೆ ಒಂದು ಜೇಬ್ ಇದೆ, ಆ ಜೇಬ್ನಲ್ಲಿ 8 ಆನೆ ಇದೆ. ಆ 8 ಆನೆ ಹೆಂಗಿದೆ ಆ ಜೇಬ್ನಲ್ಲಿ, ಆ ತರ ಭಗವಂತ ಈ ಜಗತ್ತನ್ನ ಇಟ್ಕೊಂಡಿದ್ದಾನೆ. ಶಬಾಷ್. ಅಂದ್ಮೇಲೆ ನಾವು ಆ 8 ಆನೆ ಅನ್ನೋ ಜಗತ್ನಲ್ಲಿ ನಾವು ಎಲ್ಲಿದ್ದೀವಿ ಅಮ್ಮ ಅಂತ ಕೇಳ್ತಿದ್ದ ಅವನು. ಅಂದ್ರೆ ನಾವು ಭಗವಂತನ ಹುಡ್ಕಾಡ್ಲಿಕ್ಕೆ ಹೊಂಟಿದೀವಿ ನಾವು. ಆದ್ರೆ ಆ ಭಗವಂತವನ್ನು ತನ್ನ ಜೇಬೊಳಗೆ ಇಟ್ಕೊಂಡಾನ ಈ ಜಗತ್ತನ್ನ. ಅಂದ್ರೆ ಆ ಭಗವಂತ ಅನ್ನೋನ್ ಎಡ್ ದೊಡ್ಡವ ಇದಾನ ಅನ್ನೋದನ್ನ ಉದಾಹರಣೆ ಆಗಿ ನಮಗೆ ಹೇಳ್ತಿದ್ದ. ಆ ವಯಸ್ಸಿಗೆ ಅವ ಹೇಳನಲ್ಲ ನಿಮಗ, ಆ ವಯಸ್ಸಿಗೆ. ಆಮೇಲೆ ಕೆಲವೊಂದು ಅವನು ಉದಾಹರಣೆ ಕೊಡ್ಬೇಕಂದ್ರೆ, ಶಾಲೆಯಲ್ಲಿ ಒಂದು ಖೋ ಖೋ ಆಡ್ಲಿಕ್ಕೆ ಹೋಗಿದ್ದ. ಅವನಿಗೆ ಕುರು ಆಗಿತ್ತು ಇಲ್ಲಿ ಕೆಳಗಡೆ, ಹಿಂದು ತೊಡಿಗೆ. ಈ
ಇಲ್ಲ ಖೋಖೋ ಆಡ್ಬೇಡಪ್ಪ, ಯಾರಾದ್ರೂ ನುಗ್ಗಿಸ್ಕೊಟ್ರ ಬೀಳ್ತೀನಿ ನೀನು, ಅದು ಪಚ್ ಅಂತದ, ಬೇಡ ಅಂದ್ರು ಅವ್ರು ಸರ್, ಸಿಂಧೆ ಸರ್ ಅಂತ ಇದ್ರು, ಪಿ ಸರ್. ಅವು ಸರ್ಗ್ ಸಡನ್ಲಿ ಏನ್ ಉತ್ತರ ಕೊಡ್ಬೇಕ್ರಿ? ಏನ್ ಹೇಳ್ದ ಸರ್, ಕುರು ನನಗಾಗಿಲ್ರಿ, ನನ್ ಕುಂಡಿಗೆ ಆಗ್ಯದ. ಪಾಪ ನೋಡ್ರಿ. ಅಂದ್ರೆ ಇವನ್ ಯಾರು ಅದೇ ತಿಳ್ಕೊಂಡ್ಬಿಟ್ಟಾನವ ಪೂರ್ತಿ ಎಲ್ಲ. ಇವನ್ ದೇಹ ಅಂದ್ರೆ ಏನು, ಇವನ್ ಆತ್ಮ ಆತ್ಮ ಅಂದ್ರೆ ಏನು ತಿಳ್ಕೊಂಡ್ಬಿಟ್ಟಾನವ. ಈ ತರ ಅವನು ಒಂದೊಂದ್ ಮಾತುಗಳು ನೆನಪಾಗ್ತವೆ, ಅವಾಗ ನೆನಪಾಗ್ತವೆ. ಆದ್ರೆ ಕೊನೆ ಕ್ಷಣದಲ್ಲಿ ಅವನು ತೀರಿ ಹೋಗೋ ಹೊತ್ನಲ್ಲಿ ಕೇಲಿಯಲ್ಲಿ ಅವನ್ನ ಅಡ್ಮಿಟ್ ಮಾಡಿದ್ವಿ. ಅವಾಗ ಅವನು ಈಗ ಹೋಗ್ತಾನೆ ಅನ್ನೋದು ನನ್ಗೆ ಗೊತ್ತಾಯ್ತು. ಹೌದು. ಆಮೇಲೆ ಗೊತ್ತಾದ್ಮೇಲೆ ನಾನು ಕರೆದ ಅವನು, ಅಮ್ಮ ನಂಗೆ ನಿದ್ದೆ ಬಂದವ ಅಂದ. ಹೌದಾ, ಮಲ್ಕೋಪ ಅಂದೆ. ನೀ ಇಲ್ಲಿ ಕೂಡು, ಚೇರ್ ತಗೊಂಡ್ ನನ್ ಪಕ್ಕದಲ್ಲಿ ಕೂಡು, ನಾನು ರಾಮಕೃಷ್ಣ ಹರಿ ಅಂತ ಇರ್ತೀನಿ, ನಾ ಅನ್ನೋದು ನನ್ನ ಬಾಯಿ ಬಂದ್ ಮಾಡ್ತಂದ್ರ ನೀ ನನ್ ಕಿವಿ ಒಳಗನ್ನು ಅಂತ ಕೂಡ್ರು ಅಂದ. ಆಗ್ಲಿಪ್ಪ ಅಂದೆ ನಾನು. ಅವನ್ ಜೀವ ಹೊಂಟ್ರೆ ಅವನ ಕಣ್ಣಲ್ಲೂ ಒಂದ್ ಹನಿ ನೀರಿಲ್ಲ, ನನ್ ಕಣ್ಣಲ್ಲೂ ಒಂದ್ ಹನಿ ನೀರಿಲ್ಲ. ಅವನು ರಾಮಕೃಷ್ಣ ಹರಿನೇ ಅಂತಿದ್ದ, ನಾನು ರಾಮಕೃಷ್ಣ ಹರಿನೇ ಅಂತಿದ್ದೆ. ಅವನು ಹೋಗ್ಬಿಟ್ಟ. ಹೋದಾದ್ಮೇಲೆ ಎದ್ದು ಬಿಟ್ಟು ಮನೆಗೆ ಹೋದೆ, ಆ ಮಗನ್ ತಗೊಂಡ್ ಹೋದೆ. ಆದ್ರೆ ಅವನನ್ನ ಮನ್ ಮಾಡೋದನ್ನ ನಾನು ಕಣ್ಣಾರೆ ನೋಡ್ಲೂ ಇಲ್ಲ. ಯಾಕಂದ್ರೆ ನನ್ನ ಮಗ ನನ್ ಮುಂದೆ ಇರ್ಲಿ, ಅವ್ನು ಮನ್ ಮಾಡೋದನ್ನ ನಾನು ನೋಡಲ್ಲ ಅಂತ ಹೇಳಿ ನಾನು ನೋಡ್ಲೂ ಇಲ್ಲ. ಆದ್ರೆ 2 ವರ್ಷ ನಾನು ಈ ಲೋಕದಲ್ಲಿ ಇದ್ದಿರ್ಲಿಲ್ಲ. ನಾನು ಲೋಕದಲ್ಲಿ ಇದ್ದಿರ್ಲಿಲ್ಲ. ಆಮೇಲೆ ಹೆಂಗೆ ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ. ಈ ತರ ನಾನು ಕೂತಾಗ ನಮ್ಮನ್ನ ಉದಯ್ ಕುಂದರ್ಗಿ ನನ್ನನ್ನ ಬಾಂಬೆಗೆ ಇದ್ರವ್ರು ಇರ್ಲಿಕ್ಕೆ, ಅವ್ರು ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರೊಂದ್ ಮಾತು ಹೇಳಿದ್ರು, ನೀನು ಮಾತಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಅಳಲ್ಲ, ನಿನ್ ದುಃಖನ ತೋಡ್ಕೊಳಲ್ಲ, ನೀನು ಈ ಒಂದಿಷ್ಟು ಹಾಳೆ ತಂದ್ಕೊಟ್ಟು, ಪೆನ್ ತಂದ್ಕೊಟ್ಟು, ಈ ಹಾಳೆ ತಗೋ, ಪೆನ್ ತಗೋ, ನಿನಗ್ ಏನ್ ಅನಿಸ್ತದನೋ ಅದನ್ನ ಬರ್ಕೋತ ಹೋಗ್ಬಿಡು, ನಿನಗ್ ಏನ್ ಅನಿಸ್ತದ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ನೀ ಬರೀಲಿಕ್ಕೆ ಸ್ಟಾರ್ಟ್ ಮಾಡು, ಬರಿತಾ ಹೋಗು ಅಂದ. ಅಲ್ಲಿಂದ ನಾನು ಪೆನ್ ಹಿಡಿದೋಳು ಇಲ್ಲಿವರೆಗೂ ನಿಲ್ಸಿಲ್ಲ. ಯಾವುದೇ ಒಂದು ಲೇಖಕಿಗೆ ಮೂಲ ಕಾರಣ ಇದ್ದೇ ಇರ್ತದಲ್ಲ. ನಾವ್ ಅದಕ್ಕೆ ಈ ಪ್ರಶ್ನೆ ಕೇಳ್ತೀವಿ, ನಾವು ಸಾಹಿತ್ಯಕ್ಕೆ ಒಲವು ಎಲ್ಲಿಂದ ಆರಂಭ ಆಯ್ತು ಅಂತ. ಪ್ರತಿಯೊಬ್ಬರಿಗದ, ಪ್ರತಿಯೊಬ್ಬ ಲೇಖಕಿಗದ, ಲೇಖಕರಿಗದ ಒಂದು ಆತ್ಮಕಥೆ ಇದ್ದೇ ಇರ್ತದ. ಅದಕ್ಕೆ ನಾವು ಈ ಪ್ರಶ್ನೆ ಕೇಳ್ತೀವಿ ನಾವು. ಅಲ್ಲಿಂದ ನಿಮ್ದು ಬರವಣಿಗೆ ಆರಂಭ ಆಯ್ತು. ನಾನು ಬರೆದಂತ ಮೊದಲ ಕವನ ನನ್ನ ಮಗಂದ ಕವನ. ಅದರ ಹಣೆ ಬರಹ ಅಂದ್ರೆ ತಲೆ ಬರಹ, ಕಡೆಯ ನೋಟ ಹೇಳ್ರಿಲ್ಲ ನೋಡ. ಅಂದ್ರೆ ಅವನು ತೀರಿ ಹೋಗುವಾಗ ಒಂದ್ ಸಂದರ್ಭ ಇತ್ತು ಅಲ್ಲಿ. ಏನಿತ್ತು ಅಂದ್ರೆ ಸೂರ್ಯ ಮುಳುಗ್ತಾ ಇದ್ದ. ಆ ಸೂರ್ಯ ಮುಳುಗೋದನ್ನ ನೋಡ್ತಾ ಅವನು ಕುಂತಿದ್ದ. ಹೆಂಗ್ ಕುಂತಿದ್ದ ಅಂದ್ರೆ ಕಣ್ಣು ಪಿಳಿಸ್ಲಾರ್ದೆ ನೋಡ್ತಾ ಇದ್ದ. ಮುಖದಲ್ಲಿ ಏನೋ ಭಾವ ಇತ್ತು. ಅವನನ್ನ ನಾನ್ ನೋಡ್ತಾ ಇದ್ದೆ. ಆವಾಗ ಆ ಮುಳುಗ್ತಾ ಇರೋ ಸೂರ್ಯ ನಾವು ನೋಡ್ತಾ ಇದ್ದಲ್ಲ, ಆ ಮುಳುಗಿರೋ ಸೂರ್ಯ ಮರುದಿನ ಹುಟ್ಟೋ ಹೊತ್ತಿಗೆ ಅವನು ಇದ್ದಿರ್ಲಿಲ್ಲ. ಆ ಒಂದು ಪ್ರಸಂಗನ ನಾನು ಕವನವಾಗಿ ಬರೆದೆ. ಆ ಕವನದ ಶೀರ್ಷಿಕೆ ಕಡೆಯ ನೋಟ. ಸಂಜೆ ಸೂರ್ಯ ಮುಳುಗಿ ನಡೆಗೆ ಕಂದ ಅಂದು ನೆಟ್ಟ ನೋಟ, ಹುದುಗಿದೆ ತಾಯಿಯ ದಯಾಳದಲ್ಲಿ, ಕಿತ್ತೊಗೆಯಲಾರೆ ಈ ಜನುಮದಲ್ಲಿ. ಅಂದೇಕೋ ಗೋಧೂಳಿ ಸಮಯ ಎಂದಿಲ್ಲದ ಭೂತಾಯಮಾನ, ನಿಶ್ಶಬ್ದ ನಿಟ್ಟುಸಿರುವಿಸಿ ಯವೈಕ್ಕದ ಬೊಗಸೆಗಣ್ಣು, ತೆರೆದ ಕಂಗಳಂಗಳದಿ ಕೊನೆಯ ಬಿಸಿಲ ಬೆಳದಿಂಗಳಿಗೆ ಏನೋ ನುಡಿದಂತೆ ಅವನುಸಿರು. ಆ ಕೊನೆಯ ಬಿಸಿಲ ಬೆಳದಿಂಗಳಿಗೆ ಏನೋ ನುಡಿದಂತೆ ಅವನುಸಿರು. ಅವನು ಏನ್ ನುಡಿತಾ ಇದ್ದಾನಂತಂದ್ರೆ, ನಿಲ್ಲು ಪದ್ಮ ಬಂಧು. ಸೂರಿಗೆ ಹೇಳ್ತಿದ್ದಾನ ಅವನು. ಅದೇ ನಿಲ್ಲು ಆ ಮುಳುಗ್ತಾ ಇರೋ ಸೂರಿಗೆ ಹೇಳ್ತಿದ್ದಾನೆ, ನಿಲ್ಲು ಪದ್ಮ ಬಂಧು, ನಾನು ಅತಿಥಿ ನಿನ್ನೂರಿಗೆ. ಹರಕು ಅಂಗಿ ಬಿಟ್ಟು ಹೊಸದು ತರಲು ಹೊಂಟೆ ಬಾಜಾರಿಗೆ. ಪ್ರಯಾಣ ಸುಖವಿರಲೆಂದು ಹರಸು ನನ್ನ ದೂರದಾರಿಗೆ. ಪದ್ಮ ರಿಪುವಿನೊಮ್ಮೆ ಕಳಿಸು ನನ್ನ ಚಿರನಿದ್ರೆಗೆ. ನಾನು ಚಿರನಿದ್ರೆ ಮಾಡ್ಲಿಕ್ಕೆ ಹೊಂಟೀನಿ. ತಾಯಿ ಹೆಂಗ ಮಗುನ ಜೋಗಳ ಹಾಕಿ ತಪ್ಪಿಡ್ಸಿ ಮಲಸ್ತಾಳಲ್ಲ, ಆ ತರ ನೀನು ನನ್ನ ಚಿರನಿದ್ರೆಗೆ ನೀ ಹೋಗು, ಚಂದ್ರನ್ ಕಳಿಸು ನನ್ನ ಚಿರನಿದ್ರೆ ಮಾಡಿಸ್ಲಿಕ್ಕೆ. ಚಂದ್ರನ್ ಕಳಿಸು, ಪದ್ಮ ರಿಪುವಿನೊಮ್ಮೆ ಕಳಿಸು ನನ್ನ ಚಿರನಿದ್ರೆಗೆ. ಈಗ ಹೋಗಿ ನಾಳೆ ಬಾ ನೇರ ನನ್ನ ಗೋರಿಗೆ. ನನಗ್ ಭೇಟಿ ಆಗ್ಬೇಕಂದ್ರ ನಾಳೆ ನಾ ಇಲ್ಲಿ ಇರುದಿಲ್ಲ, ನಾ ಗೋರಿ ಒಳಗಿರ್ತೇನಿ ಸೂರ್ಯ, ನಾಳೆ ನೀನ್ ಬಂದ್ ಅಲ್ಲೇ ನನಗ್ ಭೇಟಿ ಆಗು ಅಂತ ಹೇಳಿ, ಈಗ ಹೋಗಿ ನಾಳೆ ಬಾ ನೇರ ನನ್ನ ಗೋರಿಗೆ. ಸಾರಿ ಹೇಳುತ್ತಿತ್ತು ನೋವ ಮಡುವ ಕಿರುನಗೆ, ತನಗಿಲ್ಲದ ಮುಂಜಾವಿಗೆ ಬಿಟ್ಟ ಕಣ್ಣದಿಟ್ಟ ನೋಟ, ಸಂಜೆ ಸೂರ್ಯ ಮುಳುಗಿ ನಡೆಗೆ. ಈ ಕವನವನ್ನ ನಾನು ಬೆಳಗಾವಿಯ
ಸಾಹಿತ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಮೊದಲೇ ಸರಿ ಬರ್ದಿರೋ ಕವನನ್ನ ಮೊದಲನೇ ಸರ ಓದಿದೆ. ಕೆಳಗೆ ಕುಂತವ್ರು ಎಲ್ಲಾರು ಬಂದು ನನ್ನ ಅಪ್ಕೊಂಡು ಹತ್ತು ಹೋಗಿದ್ದಾರೆ ಪ್ರತಿಯೊಬ್ರು. ಅಲ್ಲ, ಕವನೆ ಹಂಗದ ಅದ್ಭುತವಾದಂತ ಬೇಂದ್ರೆ ಅವರು ಕಾವ್ಯ, ಬರ್ದಿದ್ರು. ಅದ್ಭುತವಾದಂತ ಕಾವ್ಯ ಅಂತ ಹೇಳ್ತೀವಿ ನಾವೀಗ. ಬೇಂದ್ರೆ ಅವರು ಮಗು ತೀರ್ಕೊಂಡಾಗ ಹೆಂಡತಿ ಮುಖ ನೋಡಿ ಬರ್ದಿದ್ರು. ನೀನು ಮಗುನ ಕೊನೆ ಉಸಿರವನ್ನ ಕೊನೆ ಗಳಿಗೆಯನ್ನ ಬರ್ದಿದ್ಯಲ್ಲ, ಎಂತ ತಾಯಿಯಮ್ಮ ಅಂತ ಅಂದ್ರು. ಒಳ್ಳೆ ಅದ್ಭುತ ಶಬ್ದಗಳವ, ಶಬ್ದಗಳ ಲಾಲಸ್ಯ ಅದ, ಆದ್ರೆ ನಾ ಶಬ್ದಗಳ ಬರ್ದಿದ್ದೀನಿ ಪಕ್ಕದಲ್ಲಿ ನರ್ತನ ಅದ, ಒಂದು ಶೋಕ ಭರಿತದ ಮತ್ತು ಒಳಗೊಂದು ಸಂದೇಶದ ಒಳಗಿದ್ದ. ಮತ್ತೆ ನಾಳೆ ಬಾ ನೀ ನನ್ನ ಭೇಟಿಗೆ ನನ್ನ ಗೋರಿಗೆ ಅಂತದ ಒಳಗವನಿಗಿದ್ರೆ. ಬಾ ಅಂತ ಕರ್ದಾನ್, ಮತ್ತೆ ಸ್ವಾಗತ ಮಾಡ್ಯಾನ. ನೀ ಬಾ, ನಾ ಇರುದಿಲ್ಲ, ನಾ ಇರುದಿಲ್ಲ. ಬಹಳ ಅದ್ಭುತವಾದ ಕವನ. ನಾ ಬರ್ದಿದ್ದೀನಿ ಅನ್ನೋದಕ್ಕಿಂತ ಅವ್ನ ಜೀವನ ಪ್ರಸಂಗನೇ ನನ್ನಿಂದ ಬರಿಸ್ತು ಅಂತ ಅಂದ್ರು ಜ್ಯೋತಿ ಮಾಡಿವ್ರ. ಈ ನಮ್ಮ ಬಾನುಲಿ ಕೇಂದ್ರದ ನಮ್ದು ಈ ಮಹಾಮನೆ ಒಳಗ ಕಂಠ ಪಾಠದಿಂದ ಹೇಳಿದ್ರಲ್ಲ ಇದನ್ನ, ಅದು ನನಗೆ ಅಚ್ಚೊತ್ತಿದ್ದಾರೆ ಸರ್. ಅಚ್ಚುವತ್ತದಂತ ಏನು ಅಚ್ಚುವತ್ತಿದೆ ನನಗೆ. ಎಲ್ಲಾ ಒಂದು ಶಬ್ದ ಬಿಟ್ಟಿಲ್ಲ, ಬಿಡು ಹಂಗೆ ಇಲ್ಲ, ಹಂಗ ಲಿಂಕ್ ಅದದು, ಒಂದಕ್ಕೊಂದು ಲಿಂಕ್ ಅದದು. ಕವನಗಳ ಸಾಲುಗಳು ಸಂಭ್ರಮ ಅದ ಅಲ್ಲಿ. ಆಕ್ಚುಲಿ ಕವನ ಅಲ್ರಿ ಸರ್, ಅದು ಅದು ನನ್ನ ಮನಸ್ಸಿನ ಹೌದು, ಮನದಾಳದ ಮಾತು, ಮನದಾಳದ ಮಾತು ಮಾತದ ಅದು ಕವನ ಅಲ್ಲ. ಅಗಣಿತ ಮಹಿಮಾ ಕವನ ಸಂಕಲನ ಬಿಡುಗಡೆ ಆಯ್ತು, ಎಲ್ಲ ಆಯ್ತು. 2 ಕವನ ವಾಚನಗಳನ್ನು ಮಾಡಿರಲ್ಲ ಇದ್ರೊಳಗಿನ್ನು. ಈ ಅಗಣಿತ ಮಹಿಮೆ ಕವನ ಸಂಕಲನವನ್ನ ತಯಾರು ಮಾಡ್ಲಿಕ್ಕೆ ಹಚ್ಚಿದವರು ನಿಡಸೋಶಿ ಅಜ್ಜಿಯವರು ನನಗೆ ಬಹಳ ನನಗೆ ಒತ್ತು ಕೊಟ್ರು. ಶ್ರೀಗಳವರು ಬಹಳ ಒತ್ತು ಕೊಟ್ರು. ಆಮೇಲೆ ಪ್ರತಿಯೊಂದನ್ನು ಕವನಗಳು ನನ್ನ ಆಧ್ಯಾತ್ಮಕ್ಕೆ ಹೋಗಿ ಮುಟ್ಟುವಂತ ಕವನಗಳಿದಾವೆ. ಅಂದ್ರೆ ಕವಿತ್ರಿ ಆಧ್ಯಾತ್ಮಿಕ ಗುರಿ ಇಟ್ಕೊಂಡು ಬರೀತೀರಿ? ಆಧ್ಯಾತ್ಮಿಕ ಒಂದು ಗುರಿ ಇಟ್ಕೊಂಡೇನೆ, ಯಾಕಂದ್ರೆ ಆಧ್ಯಾತ್ಮ ಬಿಟ್ಟು ಜೀವನದಲ್ಲಿ ಏನೂ ಇಲ್ಲ. ಒಂದು ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಹೋದ್ರು ಕೂಡ ಅದು ಆಧ್ಯಾತ್ಮಕ್ಕೆ ಹೋಲ್ತದೆ. ಅಲ್ಲ, ಎಂಥವ್ರಾದ್ರೂ ಲಾಸ್ಟ್ಗೆ ತಿಳುವಳಿಕೆ ಬಂದ ಮೇಲೆ ಆದ್ರೂ ಆಧ್ಯಾತ್ಮಿಕ ಕಡೆ ಅವ್ರು ಬರ್ಲೇಬೇಕಲ್ಲ. ನನ್ನದೊಂದು ಕವನದ ಶೀರ್ಷಿಕೆ ನಂಟು. ನಂಟು ಪಾಕಕ್ಕೆ ಮುತ್ತಿವೆ, ಸಾಲು ಸಾಲು 108 ಇರುವೆ, ಎಲ್ಲ ಕಾಯಕ್ಕೂ ತಮ್ಮ ಗೊಡವೆ, ಅಂತೆಯೇ ಸರದಿಯೊಳು ನಾನೂ ಇರುವೆ ನೀನೂ ಇರುವೆ, ನಂಟುಗಳ ಸಿಕ್ಕನ್ನು ಬಿಡಿಸುತ್ತಲಿರುವೆ, ಕಗ್ಗಂಟುಗಳ ಹೊಕ್ಕು ತಡಕಾಡುತ್ತಲಿರುವೆ, ಭೂಚರ ಭ್ರಮಿಸಿ ಆವರಿಸಿದೆ ಮರೆವಿನ ರವಳಿಯಲ್ಲಿ ತೇಲಿದೆ ಜಗವೇ, ಒಂದನೊಂದು ಹೊಸಕಾಡಿ ಬೇಸತ್ತಿವೆ, ಸೋತು ಸುನ್ನವಾಗಿ ಎಷ್ಟೋ ಸತ್ತಿವೆ, ಸತ್ತರೂ ನಂಟು ಎಳೆ ಮುತ್ತಿವೆ, ಸಮ ಬೆಸ ಭಾವ ಇಲ್ಲಿ ಬತ್ತಿವೆ. ಇನ್ನೊಂದು ಕವನ ಹೋದ್ರಿ. ನನ್ನ ಇನ್ನೊಂದು ಕವನ ಅಜ್ಞಾನಿ. ಸತ್ತು ಸ್ವರ್ಗದೊಳಿಲ್ಲ, ಇದ್ದು ಭೂಮಿಗೆ ವ್ಯರ್ಥ. ಸತ್ತು ಸ್ವರ್ಗದೊಳಿಲ್ಲ, ಇದ್ದು ಭೂಮಿಗೆ ವ್ಯರ್ಥ, ಹಾಳುಗೋಡೆ ಹಳೆಯ ಗಿಡಕ್ಕೆ ಜೋತು ಬಿದ್ದ ಬಾವಲಿ ಅಂತಲ್ಲವೇ ಅಜ್ಞಾನಿ. ಸೃಷ್ಟಿ ಸೌಂದರ್ಯದ ಒಡವೆಯೇ, ಬಾನು ಬೆಳದಿಂಗಳ ಗೊಡವೆಯೇ, ಮನಕ್ಕೆ ಮುದ ಕೊಡುವ ಇಂಚರವೇ, ಹೆಕ್ಕಿ ಹೆನೆವ ಹಕ್ಕಿಯ ಗೂಡೆ, ಆವುದು ಅನ್ವಯ ಬಾವಲಿಗೆ ಹೋಲುವ ನಿನಗೆ, ಒಂದು ಬೇಕೆನ್ನದೆ ಇನ್ನೊಂದು ಸಾಕೆನ್ನದೆ, ಎತ್ತಿ ನಡೆಯುವುದಕ್ಕಿರುವ ತಲೆಯ ಕೆಳಗೆ ಜೋತಾಡಿಸಿ ಮತ್ತೆ ಬಾವುಲಿ ಯಾವತ್ತು ತಲೆ ಕೆಳಗೆ ಹಾಕಿ ಜೋತಾಡ್ತದ. ಹಂಗೆ ಅಜ್ಞಾನಿ ಅನ್ನೋನು ಹೆಂಗಿರ್ತಾನೆ ಅಂತಂದ್ರೆ, ಒಂದು ಬೇಕೆನ್ನದೆ ಇನ್ನೊಂದು ಸಾಕೆನ್ನದೆ, ಎತ್ತಿ ನಡೆಯುವುದಕ್ಕಿರುವ ತಲೆಯ ಕೆಳಗೆ ಜೋತಾಡಿಸಿ ಮತ್ತೆ ಮೂರ್ಖತನವ ಮೆರೆವ ಅಜ್ಞಾನಿಯೇ, ನಿನ್ನ ಸುರಪಾನದ ಮತ್ತಿನಲ್ಲಿ ಸೃಷ್ಟಿಸಿದನೇ ಆ ಪರಬ್ರಹ್ಮ. ಕೇಳುಗರೆ, ಶ್ರೀಮತಿ ಜ್ಯೋತಿಮಾಳಿ ಬೆಳಗಾವಿಯ ಸಿಂಧೋಳಿಯವರು. ವೃತ್ತಿಯಲ್ಲಿ ಕೋಟಕ್ ಮಹೇಂದ್ರ ಇನ್ಶೂರೆನ್ಸ್ ಕಂಪನಿಯಲ್ಲಿ ಉದ್ಯೋಗಿ. 2012ರಲ್ಲಿ ಸಿರಿಗನ್ನಡ ಮಹಿಳಾ ವೇದಿಕೆ ಹುಕ್ಕೇರಿ ತಾಲೂಕಿನ ಸದಸ್ಯರಾಗಿ ಕಾರ್ಯನಿರ್ವಹಣೆ. 2020-21ರಲ್ಲಿ ಸಿರಿಗನ್ನಡ ಮಹಿಳಾ ವೇದಿಕೆಯ ಬೆಳಗಾವಿ ತಾಲೂಕು ಅಧ್ಯಕ್ಷರು. ಬೆಳಗಾವಿ ಲೇಖಕಿಯರ ಸಂಘದ ಪದಾಧಿಕಾರಿ ಕೂಡ. ಅಖಿಲ ಭಾರತ ಕವಿತ್ರಿಯರ ಸಂಘ ಬೆಳಗಾವಿಯಲ್ಲಿ ಸದಸ್ಯರಾಗಿದ್ದಾರೆ. ಸೃಜನಶೀಲ ಸಾಹಿತ್ಯ ವೇದಿಕೆ ಹುಕ್ಕೇರಿಯ ಸದಸ್ಯರಾಗಿರುವರು. ಹುಟ್ಟು ಬಾಲ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಎಲ್ಲವೂ ಸಂಕೇಶ್ವರದಲ್ಲಿ. ಕಾಲೇಜ್ ಶಿಕ್ಷಣ ಚಿಕ್ಕೋಡಿ RD ಕಾಲೇಜ್ನಲ್ಲಿ BA ವ್ಯಾಸಂಗ. ಮಕ್ಕಳು 2 ಮಗಳು ಮಾಣಿಕ್ಯ, ಮಗ ಅಮೃತ. ಬರೆದ ಕೃತಿ ಹಾಗೂ ಸಾಹಿತ್ಯ: ಅಗಣಿತ ಮಹಿಮ ಕವನ ಸಂಕಲನ 2015ರಲ್ಲಿ, ಕಮತ್ನೂರು ಗ್ರಾಮದ ಕಲ್ಮೇಶ್ವರನ ಭಕ್ತಿಗೀತೆಗಳ ಕ್ಯಾಸೆಟ್ 2016ರಲ್ಲಿ, ಕದಳಿ ಕರ್ಪೂರ ಎಂಬ ಅಕ್ಕಮಹಾದೇವಿ ಚರಿತ್ರೆಯನ್ನು ಶ್ರಾವಣ ಮಾಸದ ತಿಂಗಳ ಪೂರ್ತಿ ಪ್ರವಚನ ಮಾಡಿದ್ದಾರೆ. ದತ್ತರಿಗೆ ಭಾಗಮ್ಮ ಚಿತ್ರಕ್ಕಾಗಿ, ತಿಂಥಣಿ ಮೌನೇಶ್ವರ ಚಿತ್ರಕ್ಕಾಗಿ ಗೀತ ರಚನೆ, ನಿಡ್ಸೋಸಿಯ ದುರ್ದುಂಡೇಶ್ವರರ ಪವಾಡಗಳ ಕುರಿತಾಗಿ ಗ್ರಂಥ ರಚನೆ. ಬೆಳದಿಂಗಳ ಟ್ರಸ್ಟ್ ಬೆಂಗಳೂರು ಇವರಿಂದ ಸಾಹಿತ್ಯ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನು ಶ್ರೀಯುತ ಪ್ರಶಾಂತ್ ಚಕ್ರವರ್ತಿ ಅವರಿಂದ ಕೊಡಮಾಡಲಾಯಿತು. ನಾಡಿನ ಸಮಾಚಾರ ಸೇವಾ ಸಂಘ ಇವರಿಂದ ಕರ್ನಾಟಕ ಸಾಧಕ ರತ್ನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸನ್ಮಾನ್ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಜಗದೀಶ್ ಶೆಟ್ಟರ್ ಅವರಿಂದ ಕೊಡಮಾಡಲಾಯಿತು. ಸಿರಿಗನ್ನಡ ಮಹಿಳಾ ವೇದಿಕೆ ಮೈಸೂರು ಇವರಿಂದ ಗಜಲ್ಗಾಗಿ ಪುಸ್ತಕ
ಪ್ರಶಸ್ತಿ ಸಾಂಸ್ಕೃತಿಕ ಟ್ರಸ್ಟ್ ರಾಯಚೂರು ಈ ಬೆಳಕುವರಿಂದ ಅಂತಾರಾಜ್ಯ ಮಟ್ಟದ ಸಾಧನ ಶ್ರೀ ಪ್ರಶಸ್ತಿ ಬರುವ ಫೆಬ್ರವರಿ 18ರಂದು ರಾಯಚೂರಿನಲ್ಲಿ ಕೊಡಮಾಡಲಾಯಿತು. ಹಲವಾರು ತಾಲೂಕಾ ಸಾಹಿತ್ಯ ಸಮ್ಮೇಳನ ಹಾಗೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವನ ವಾಚನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಹಲವು ಕನ್ನಡ ಹಾಗೂ ಇಂಗ್ಲಿಷ್ ಶಾಲೆಗಳಲ್ಲಿ ನಡೆದು ಹಲವಾರು ಸ್ಪರ್ಧೆಗಳಲ್ಲಿ ನಿರ್ಣಾಯಕರಾಗಿ ಭಾಗವಹಿಸಿದ್ದಾರೆ. ಹಲವಾರು ಕವನಗಳು ಪತ್ರಿಕೆಗಳಲ್ಲಿ ಕೂಡ ಮುದ್ರಣಗೊಂಡಿವೆ. ಜ್ಯೋತಿ ಮಾಳಿಯವರ ತಮ್ಮದು ಅಗಾಧವಾದಂತಹ ಸಾಧನೆ ಅಂತ ನಾವು ಹೇಳ್ತೀವಿ. ನಾವೀಗ ಇಷ್ಟೆಲ್ಲ ಬರೆದ್ರಿ ಮಾಡಿದ್ರಿ. ಇವತ್ತು ನಾವು ಇದ್ರ ಬಗ್ಗೆ ಮಾತಾಡೋಣ. 2 ಚಿತ್ರಗೀತೆಗಳಿಗೆ ಶೀರ್ಷಿಕೆ ಗೀತೆ ಅಂತ ಬರೆದ್ರಿ ನೀವು. ನಿಮ್ಗೆ ಅವ್ರು ಆದೇಶ ಕೊಟ್ಟಿದ್ರು, ನೀವು ಬರೆದ್ರಿ? ಸರ್, ನಾ ಬರಿತೀನಿ ಅನ್ನೋದು ಗೊತ್ತಾದ್ಮೇಲೆ ನಾನು ಈ ಆಧ್ಯಾತ್ಮದ ಒಲವಿದೆ, ಆಮೇಲೆ ಆಧ್ಯಾತ್ಮಕ್ಕೆ ನಾನು ಕವನಗಳನ್ನ ರಚನೆ ಮಾಡ್ತೀನಿ ಅನ್ನೋದು ಗೊತ್ತಾದ್ಮೇಲೆ ಅವರು ತಿಂತನಿ ಭಾಗಮ್ಮ ಅನ್ನುವಂತ ಒಂದು ಚಿತ್ರವನ್ನ ಮಾಡ್ತಾ ಇದೀವಿ. ಈ ಗ್ರಂಥವನ್ನ ನೀವು ಓದಿ ನಮಗೆ ಅದರಲ್ಲಿ ಬರುವಂತ ಕೆಲವು ಸಂದರ್ಭಗಳಿರ್ತವೆ. ಹೌದು, ಆ ಸಂದರ್ಭಗಳಿಗೆ ಅನುಸಾರವಾಗಿ ನೀವು ನಮ್ಗೆ ಗೀತೆಗಳನ್ನ ರಚನೆ ಮಾಡಿ ಕೊಡ್ರಿ ಅಂತ ಹೇಳಿದ್ರು. ಆಮೇಲೆ ತಿಂತನಿ ಮೌನೇಶ್ವರದ್ದು ಗ್ರಂಥ ತಂದು ಕೊಟ್ಟಿದ್ರು. ಅದನ್ನು ಕೂಡ ಓದಿ ಅದಕ್ಕೂ ಒಂದು 3 ಗೀತೆಗಳನ್ನ ಬರೆದು ಕೊಟ್ರಿ. ಅವೆಲ್ಲ ನಿಮ್ಗೆ ಬಹಳ ಸಂತೋಷ ಆಗಿರ್ಬೇಕಲ್ಲ? ಬಹಳ ಸಂತೋಷ ಸರ್. ಆದ್ರೆ ನಂಗೆ ಟೈಮ್ ಇರ್ತಿರ್ಲಿಲ್ಲ ಅಷ್ಟೊಂದು. ನನ್ನ ಬಿಡುವಿಲ್ದ ಕೆಲ್ಸದೊಳಗೂ ಕೂಡ ರಾತ್ರಿ ಕುಂತ್ಕೊಂಡು ಬರಿತಾ ಇದ್ದೆ, ನಾನು ಬರೆದು ಕೊಟ್ಟಿದ್ದೆ. ಆಮೇಲೆ ಕ್ಯಾಸೆಟ್ನು ಕೂಡ ಕಲ್ಮೇಶ್ವರ ಒಂದು ಕ್ಯಾಸೆಟ್ ಮಾಡೋಣ, ಅದಕ್ಕೂ ಬರ್ದ್ ಕೊಡ್ರಿ ಅಂದ್ರು. 5 ಗೀತೆಗಳನ್ನ ಅದಕ್ಕೂ ಬರ್ದ್ ಕೊಟ್ಟೆ. ಒಂದು ಕ್ಯಾಸೆಟ್ ಕೂಡ ತಯಾರಾಯ್ತು. ಎಲ್ಲ ಪ್ರಮುಖ ಗಾಯಕರು ಹಾಡಿದ್ದಾರೆ. ಶೇಖರ್ ಜನವಾಡೆ ಅಂತ. ಇವತ್ತು ನಾನು ಕೂಡ ನಿಮ್ದೊಂದು ಹಾಡು ಹಾಡಿದ್ನಲ್ಲ. ಇವಾಗ ಮುಖ್ಯವಾದ ಪ್ರಶ್ನೆ, ಜೀವನದಲ್ಲಿ ಎಲ್ಲರೂ ಜೀವನದ ಒಂದೇ ತರ ಇರುವುದಿಲ್ಲ. ನಾಣ್ಯದ 2 ಮುಖಗಳು ಅಂತ ಹೇಳ್ತೀವಿ ನಾವು. ಮುಖ ಮತ್ತು ಬೆನ್ನು ಅಂತೀವಿ ನಾವು. ಸಂತೋಷ ಇದ್ದೇ ಇರ್ತದೆ, ದುಃಖನೂ ಇದ್ದೇ ಇರ್ತದೆ. ಕೆಲವರು ಜೀವನದೊಳಗೆ ದುಃಖನೇ ಜಾಸ್ತಿ ಅವ್ರು ಪಡ್ಕೊಂಡು ಬಂದಿರ್ತಾರ. ಅವ್ರು ನಾವು ಸುಮ್ಮನೆ ಹೇಳ್ತೀವಿ ಸಮಪಾಲು ಸುಖ ದುಃಖ ಅಂತ ತಿಳ್ಕೊಂಡು. ಬಟ್ ನಾವು ಕಂಡಾಗ ಏನದಲ್ಲ, ದುಃಖಗಳು ಜಾಸ್ತಿ ಇರ್ತಾವ. ನಿಮ್ಮ ಜೀವನದೊಳಗ ಸ್ವಲ್ಪ ದುಃಖಗಳು ಹೆಚ್ಚಿಗೆ ಬಂದ್ಬಿಟ್ಟಾವಲ್ಲ. ಈಗೆಲ್ಲ ಮಗಂದ್ ಹೇಳಿದ್ರಿ, ಇದನ್ನ ಹೇಳಿದ್ರಿ. ಈ ರೀತಿ ದುಃಖಗಳು ಬಂದಾಗ ಈಗಿನವ್ರಿಗೆ ಹೇಳಿಲ್ಲ. ಈಗಿನವ್ರಿಗೆ ಏನದಲ್ಲ, ತಡ್ಕೊಳ್ಳೋ ಶಕ್ತಿ ಇಲ್ಲ, ಏನ್ ಮಾಡ್ಬೇಕು ವಿಚಾರ ಶಕ್ತಿ ಇಲ್ಲ. ಅವು ದುಃಖಗಳು, ಕಷ್ಟಗಳು, ನೋವುಗಳು ಅನ್ಕೊಂಡಾಗ ಅವು ನಮ್ಗ್ ತ್ರಾಸ ಮಾಡ್ತಾವ. ಆದ್ರೆ ನಾವು ಅವುಗಳೇ ನಮ್ ಗುರುಗಳು ಅನ್ಕೊಂಡು ಹೋದ್ರ ನಾವು ಇನ್ನಷ್ಟು ಬೆಳಿಬಹುದು. ಅವರಿಂದಲೇ ನಾವು ಬೆಳಿಬಹುದು. ಅದಕ್ಕೆ ಪರಿವರ್ತನೆಗೆ ಮಾದರಿ ಅದು. ಅದಕ್ಕೆ ನಾನೇ ಜೀವಂತ ಉದಾಹರಣೆ. ಹೇಳ್ರಿ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಒಬ್ಬ ಮಗನ್ ಕಳ್ಕೊಂಡೆ, ಇನ್ನೊಬ್ಬ ಮಗಳು ಇದಾರೆ. ಅವ್ರು ಇದ್ದ ಟೈಮ್ದಾಗು ನನಗೆ ನನ್ನ ಮಗಳಿಗೆ ಆಗಿರುವಂತ ಅನ್ಯಾಯನ ಪ್ರತಿಭಟಿಸ್ಲಿಕ್ಕೆ ಹೋದಾಗ ಕೆಲವು ದೊಡ್ಡ ಘಟನೆಗಳೆಲ್ಲ ನನ್ನ ಜೀವನದಲ್ಲಿ ನಡೆದು ಬಹಳ. ಅಂದ್ರೆ ಹೆಂಗೆ ನಾನು ಪೂರ್ತಿ ಯಮನ ಬಾಗಿಲ ತಟ್ಟು ಬಿಟ್ಟು ಹೊಳ್ಳಿ ಬಂದಿದ್ದೀನಿ. ಅಂತ ಪ್ರಸಂಗದಲ್ಲೂ ಕೂಡ ನಂದು ಶಿಕ್ಷಣ ಇದ್ದಿರ್ಲಿಲ್ಲ. ಕೇವಲ 9ನೇ ತರಗತಿ ಶಿಕ್ಷಣ ನಂದು. ಆ ಶಿಕ್ಷಣ ಇಟ್ಕೊಂಡೆ ನಾನು ಹುಬ್ಳಿಗೆ ಹೋದೆ ಮಗಳನ್ನ ತಗೊಂಡು. ಮಗಳದು MBA ಮುಗೀತ ನಾನು ಅವಳು ಶಿಕ್ಷಣ ಮಾಡಿಸಿದೆ. ನಾನು ಅಲ್ಲೇ ಒಂದು ಗಾರ್ಮೆಂಟ್, ಹುಬ್ಳಿಲಿರೋ ಒಂದು ಶಾಹಿ ಗಾರ್ಮೆಂಟ್, ಇಂಟರ್ನ್ಯಾಷನಲ್ ಗಾರ್ಮೆಂಟ್ ಅಲ್ಲಿ ನನಗಿರೋ ಒಂದು ಏನು ಹೊಲಿಗೆಯಲ್ಲಿರೋ ಒಂದು ನನ್ನ ಕುಶಲತೆಯನ್ನ ನೋಡ್ಬಿಟ್ಟು ಅವ್ರು ತಗೊಂಡ್ರು. ನನ್ನ ಎಜುಕೇಶನ್ ನೋಡ್ಲಿಲ್ಲ ಅವರು. ಆಮೇಲೆ ನಾನು ಡಿಸೈಡ್ ಮಾಡಿದೆ, ಇಲ್ಲ ನಾನು ಹೊರಗಡೆ ಬಂದ್ಮೇಲೆ ನನಗೆ ಶಿಕ್ಷಣ ಬೇಕೇ ಬೇಕು. ಯಾಕಂದ್ರೆ ನಾ ದುಡಿದು ತಿನ್ಬೇಕಂತಂದ್ರೆ, ಹೊರಗಡೆ ನಾನು ಜೀವನ ಮಾಡ್ಬೇಕಂತಂದ್ರೆ ಶಿಕ್ಷಣ ಮೊದ್ಲು ಕೇಳ್ತಾರೆ. ಅವಾಗೆಲ್ಲ ನಾನು ಅಲ್ಲಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡಿದೆ. ಮಗಳದು MBA ಮುಗೀತು. ಅವಳು ಇನ್ಫೋಸಿಸ್ ಜಾಯಿನ್ ಆದ್ಮೇಲೆ ನಾನು ಅಡ್ಮಿಷನ್ ಮಾಡಿದೆ. ಅಡ್ಮಿಷನ್ ಮಾಡಿಬಿಟ್ಟು ಅಲ್ಲಿಂದ ನನ್ನ ಶಿಕ್ಷಣವನ್ನ ಸ್ಟಾರ್ಟ್ ಮಾಡಿಕೊಂಡು BA ವರೆಗೂ ನಾನು ಓದಿದೆ. ಅಂದ್ರೆ ಸಾಧಿಸಬಲ್ಲೆ, ಎಂತದೇ ಪ್ರಸಂಗವನ್ನು ನಾವು ಎದುರಿಸಬಲ್ಲೆ. ಒಂದ್ ಪ್ರಸಂಗದಾಗ ನನಗೆ ಹೆಂಗ ಅನಿಸ್ತದೆ ಅಂತಂದ್ರೆ, ಆ ಕಷ್ಟಗಳು ನನಗ್ ಬರ್ತಿರ್ಲಿಲ್ಲ ಅಂತಂದ್ರೆ ನಾನು ಓದ್ತಾನೂ ಇರ್ಲಿಲ್ಲ. ಇಂತ ಒಂದು ಹೊರಗಿನ ಪ್ರಪಂಚನ ನಾನು ನೋಡ್ತಾನೂ ಇರ್ಲಿಲ್ಲ. ಅಲ್ಲ, ನಿಮ್ ಪ್ರಕಾರ ಹೇಳ್ಬೇಕಂದ್ರೆ ಕುಂತಿ ಕೃಷ್ಣನಿಗೆ ಹೇಳ್ತಾನೆ, ಮುಗಿತ ನಾನು ಹೋಗ್ತೀನಿ ಅಂದ್ಕೊಳ್ಳಿ. ಅವ ನಿನಗೆ ಏನ್ ಬೇಕು ಹೇಳು, ನನ್ನ ಕಷ್ಟಗಳನ್ನೇ ಕೊಡು ಅಂತಾಳ ಕುಂತಿ. ಕಷ್ಟಗಳನ್ನ ಕೊಟ್ಟ ನಾನು ನಿನ್ನ ನೆನಸ್ತೀನಿ, ನೀ ಬರ್ತಿ. ನಿಜ, ನಾನು ಅದನ್ನೇ ಬೇಡೋದು. ನೀ ಭೇಟಿ ಆಗ್ತಿ, ಭೇಟಿ ಅವಶ್ಯಕತೆ ಅದ ನನಗೆ. ನಾನು ಅದೇ ಕಷ್ಟ ಕೊಡು, ಕಷ್ಟವನ್ನು ಎದುರಿಸುವಂತ ಶಕ್ತಿ ಕೊಡು, ಅಷ್ಟೇ ಬೇಡ್ತೀನಿ. ನನಗ್ ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ನಾ ಬೇಡಲ್ಲ. ಯಾವ ದೇರ್ಗೂ ಕೈ ಮುಗಿಯಲ್ಲ ನಾನು. ನನಗೆ ಕಷ್ಟನೇ ಕೊಡು, ಕಷ್ಟ ಎದುರಿಸೋ ಶಕ್ತಿ ಕೊಡು. ಕೊಡು. ಅಲ್ಲಿಂದ ಶಿಕ್ಷಣನೂ ಮಾಡ್ಕೊಂಡೆ. ಆಮೇಲೆ
ಕೋಟಕ್ ಮಹೀಂದ್ರ ಕಂಪ್ನಿಗೆ ಜಾಯಿನ್ ಆಗ್ಬಿಟ್ಟು ಅಲ್ಲಿ ಮೊದಲು ಅಡ್ವೈಸರ್ ಆಗಿ ಸೇರ್ಕೊಂಡಿದ್ದೆ, ಸೀನಿಯರ್ ಅಡ್ವೈಸರ್, ಎಜುಕೇಟೆಡ್ ಅಡ್ವೈಸರ್ ಆದೆ. ಆಮೇಲೆ ಪಾರ್ಟ್ನರ್ ಆಗಿ ಈಗ ಅಲ್ಲಿ ಕೋಟಕ್ ಕಂಪ್ನಿಲಿ ನಾನು ಎಂಪ್ಲಾಯ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀನಿ. ಕೈ ತುಂಬಾ ಸಂಬಳ ತಗೋತೀನಿ. ನನ್ನ ಹೆಮ್ಮೆಯಿಂದ ನಾನು ಕೂಡ BA ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಈ ಪ್ರಸಂಗ ಕಷ್ಟಗಳು ಬರ್ತಿರ್ಲಿಲ್ಲ ಅಂತಂದ್ರೆ ಬಹುಶಃ ಈ ತರ ನಾವು ಖುಷಿಯಿಂದ ಎದೆ ತಟ್ಕೊಂಡು ಹೇಳೋ ಪ್ರಸಂಗ ಬರ್ತಿರ್ಲಿಲ್ಲೇನೋ ಅಂತ ನನಗೆ ಅನಿಸ್ತದೆ. ಅದು ಛಲಗಾರ್ತಿಯ ಬುದ್ಧಿನೂ ಬೇಕಾಗ್ತದ ರೀ, ನಿಜ ನಿಜ ಮನೋಬಲ ಬೇಕಲ್ಲ, ನಿಜ. ದರ್ವಂದಿ ಎದುರಿಸ್ಬೇಕು. ಎಷ್ಟಂತ ಎದುರಿಸೋರ್ ನೀವು? ಇನ್ನೊಂದ್ ಏನಾಗ್ತದ್ರಿ ಸರ್, ಹೆಣ್ಮಕ್ಳಿಗೆ ಕಷ್ಟ ಬಂತಂದ್ರೆ ಒಂದು, ಇನ್ನೊಂದು ಆಗಿರೋ ಅನ್ಯಾಯನ್ನ ವಿರೋಧಿಸಿದಾಗ ಮೊದಲು ಹೆಣ್ಣಿಗೆ ಬರೋದು ಅಪವಾದ. ಅಪವಾದ ಹೆಂಗ್ ಬರ್ತದಂದ್ರ ಅದು ನಮಗ್ ಅವರು ಕೊಡುವಂತ ಒಂದು ರಾಮಬಾಣ. ಅದು ರಾಮಬಾಣವಾಗಿ ಉಪಯೋಗಿಸ್ತಾರ ಅದನ್ನ, ಅಪವಾದವನ್ನ. ಆದ್ರೆ ನಾ ಅಪವಾದಕ್ಕೂ ಹೆದರ್ಲಿಲ್ಲ, ಯಾವ ಎದುರೆಟಿಗೂ ಹೆದರ್ದೆ. ಜನ ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡ್ತಾರಲ್ಲ, ಮಾಡ್ಲಿ ಅಂದೆನ, ಯಾರ್ ಎಷ್ಟು ಮಾಡ್ತಾರ ಮಾಡ್ಲಿ. ಆದ್ರೆ ನನಗಾಗಿರೋ ಅನ್ಯಾಯ ನಿಜ ಅಂದ್ಮೇಲೆ ನಾ ಹಿಂದೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ನಿಮ್ಗ್ ಗೊತ್ತದಲ್ಲ ಒಳಗ್ ಸತ್ಯಾಸತ್ಯತೆ, ನಿಮಗ್ ಗೊತ್ತದ, ಇದು ಗೊತ್ತದ. ಕೆಲವು ಜನ ಅದ್ರೊಳಗ ಮೋಸಾನು ಮಾಡಿದ್ರು ನನ್ಗೆ. ಕೆಲವು ಅದು ನನ್ನ ಹೆಸರು ಯಾರ್ದು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ನನ್ಗೆ ಮೋಸಾನು ಅಷ್ಟೇ ಆಯ್ತು. ಆದ್ರೆ ಯಾವ ಮೋಸಕ್ಕೂ, ಯಾವ ಅಪವಾದಕ್ಕೂ, ಯಾವ ಏಟಿಗೂ ಹೆದರ್ಲಿಲ್ಲ. ನನ್ ಶಾರೀರಿಕವಾಗಿಯೂ ನನ್ಗೆ ಹಲ್ಲೆ ಆಯ್ತು, ಮಾನಸಿಕವಾಗೂ ಆಯ್ತು. ಎಲ್ಲವನ್ನ ಗೆದ್ದು ಬಂದಿರಲ್ಲ ಸಾಕಿ. ಪ್ರತಿಯೊಂದನ್ನು ನಾನು ಎದುರಿಸಿಬಿಟ್ಟು ಈ ಸ್ಥಾನಕ್ಕೆ ಬಂದಿದ್ದೀನಿ. ನನಗೆ ಹೆಮ್ಮೆ. ಈ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳ್ತೀವಿ ನಾವು. ಈ ಶತಮಾನದ ಮಾದರಿ ಹೆಣ್ಣು ಗೆದ್ದು ಬಂದಿರಲ್ಲ, ಅದು ಸಂತೋಷ ಕೊನೆವರೆಗೆ ಇರ್ಲಿ. ಕೈ ಘಟನೆಗಳನ್ನು ಮರಿಬೇಕಂತ, ಸಿಹಿ ಘಟನೆಗಳನ್ನ ಮೆಲಕ್ ಹಾಕ್ಬೇಕಂತ. ಹೌದಲ್ಲ? ನಂದು ನಾ ಹೇಳ್ಕೊಳ್ಳೋದ್ರಲ್ಲಿ ಏನ್ ದೊಡ್ಡ ಮಹತ್ವ ಇಲ್ಲ. ಆದ್ರೆ ನನಗೆ ನನ್ ಮಗಳು ನನ್ನ ಎದುರಿಗೆ ನಿಂತು ಬಿಟ್ಟು ನಮ್ ತಾಯಿ ಇಷ್ಟೊಂದು ಈ ಮಟ್ಟಕ್ಕೆ ಬಂದಿದಾರಲ್ಲ ಅಂತ ಅವಳು ಹೇಳ್ಕೊತಿರ್ತಾಳಲ್ಲ, ಅವಾಗ ನಂಗೆ ಬಾಳ್ ಖುಷಿ ಆಗ್ತದೆ. ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರೋ ಜ್ಯೋತಿ ಅವ್ರ, ನಿಮಗೆ ಏನ್ ಅನ್ನಿಸ್ಲಿಕ್ಕತ್ತದ ಇವತ್ತು? ನಂಗ ಈ ಮನಸ್ಸು ಬಿಚ್ಚಿ ಮಾತಾಡಕ್ ಒಂದು ಅವಕಾಶ ಸಿಕ್ತು ಅಂತ ಅನಿಸ್ತು. ನಾವ್ ಅದಕ್ಕೆ ಕರೆಸ್ತೀವಲ್ಲ. ಬರ್ರಿ ಎಲ್ಲ ಹೇಳ್ರಿ. ಆಮೇಲೆ ನಮ್ ಕೇಳುಗರಿಗೂ ನಿಮ್ ಮಾತಿನಿಂದ ಸ್ವಲ್ಪ ಪರಿವರ್ತನೆ ಹೊಂತಾರ. ಅವರು ಎಷ್ಟೊಂದ್ ಜನ ದುರ್ಬಲರಾಗಿರ್ತಾರಲ್ಲ, ಈ ಮಾತುಗಳು ಅವ್ರಿಗೆ ಉಪಯೋಗ ಆಗಲಿ, ಸಹಕಾರಿ ಆಗಲಿ. ನಾನು ಹಿಂಗೆ ಗೆದ್ದು ಬರ್ಬೇಕು, ಜ್ಯೋತಿ ಮಾಳಿಯವ್ರ ಹಿಂಗೆ ಗೆದ್ದು ಬಂದು ನಮ್ಮೂರ ಬಾನುಲಿ ಒಳಗ ನಾನು ಬಂದ್ ಕೂಡ್ಬೇಕು. ಎಲ್ಲರೂ ಬದುಕ್ತಾರೆ, ಎಲ್ರು ಜೀವನ ಮಾಡ್ತಾರೆ. ಎಲ್ಲರ ತರಾನು ನಾವು ಇದ್ ಬಿಟ್ರೆ ಅದೇ ಇದ್ರಲ್ಲಿ ಇರ್ತೀವಿ. ನಾವು ನಮ್ದೇ ಅನ್ನೋಂತ ಒಂದು ಹೆಜ್ಜೆ ನಮ್ದು ಇರ್ಬೇಕು ಅನ್ನೋದು ಒಂದು. ಆಮೇಲೆ ನಂಗೆ ಸಿರಿಗನ್ನಡ ವೇದಿಕೆಯ ಬೆಳಗಾವ್ ತಾಲೂಕಾ ಅಧ್ಯಕ್ಷಳಾಗಿ ನನಗೆ ವೆಂಕಟರಾಮಯ್ಯ ಸರ್ ಅವರು ನನಗೆ ಕೊಟ್ರು. ಅವರು ಬದುಕಿರುವಾಗ್ಲೇ ಕೊಟ್ರು. ಅವ್ರು ನನಗೆ ಆ ಸ್ಥಾನ ಕೊಟ್ಟು 15 ದಿನದಲ್ಲೇ ಕೋವಿಡ್ ನಲ್ಲಿ ತೀರ್ಕೊಂಡ್ರು ಅವರು. 15 ದಿನಾನೇ. ಇನ್ನು ನನ್ನ ಸರ್ಟಿಫಿಕೇಟ್ ನಂಗೆ ಕೊಟ್ಟಿರ್ಲಿಲ್ಲ, ಅವ್ರು ತೀರ್ ಹೋದ್ರು. ಬರೀ ಫೋನ್ ಮಾಡಿ, ಇಲ್ಲಮ್ಮ ನಿಂಗೆ ತಗೋತಾ ಇದೀವಿ ನಾವು ಅಷ್ಟೇ ಹೇಳಿದ್ದೆ. ಅವ್ರ ಮಾತಲ್ಲ, ಕೊನೆ ಮಾತು. ಅವ್ರಿಗೂ ಒಂದು ದೊಡ್ಡ ಈ ಮೂಲಕ ನಾನು ಧನ್ಯವಾದ ಹೇಳ್ಬೇಕು. ಅದ್ರ ಹಿಂದೆ ಇರೋರು ರಜನಿ ಜಿರಿಗಾಳ್ ಮೇಡಮ್ ಅವರು, ಅವರು ನನ್ಗೆ ತಾಯಿನೇ ಅನ್ಬೇಕು. ಅವರು ಮುಕ್ತವಾಗಿ ನನಗೆ ಮಾಡಿರೋ ಸಹಾಯ 1-2 ಅಲ್ಲ. ನನ್ನ ಆರೋಗ್ಯ ಹಿಡ್ಕೊಂಡು, ನನ್ನ ಮಗಳ ಎಜುಕೇಶನ್ ಹಿಡ್ಕೊಂಡು ಪ್ರತಿಯೊಂದಕ್ಕೂ ಎಲ್ಲಾ ಸಹಾಯ ಮಾಡಿದ್ದಾರೆ, ಬಹಳ ಸಹಾಯ ಮಾಡಿದ್ದಾರೆ. ಆದ್ರೆ ನಾನು ಅದಕ್ಕೆ ಅವ್ರಿಗೆ ಏನಾದ್ರು ನಾವು ಕೊಡ್ಬೇಕಲ್ಲ ಅಂದ್ಕೊಂಡು ಆ ಒಂದು ಸಿರಿಗನ್ನಡ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನ, ತಾಲೂಕಾ ಅಧ್ಯಕ್ಷ ಸ್ಥಾನವನ್ನ ತಗೊಂಡು ಬಾಂಬೆದಲ್ಲಿ ಕೆಲಸ ಮಾಡಿದೆ ನಾನು. ಬಾಂಬೆದಲ್ಲಿ ಇರುವಂತ ಕನ್ನಡ ಶಾಲೆಗಳ ಕೆಲವೊಂದು ಮುಚ್ಚಲಿಕ್ಕೆ ಹತ್ತಿದ್ರು ನೋಡ್ರಿ. ಕೆಲವೊಂದು ಅಳಿವಿನ ಅಂಚಿಗಿತ್ತು, ಮಕ್ಕಳು ಕಮ್ಮಿ ಇದಾವ ಅಂದ್ಕೊಂಡು ಅದನ್ನೊಂದು ಮುಚ್ಚಲಿಕ್ಕೆ ಇದು ಮಾಡಿದ್ರು. ಅಲ್ಲಿಗೆ ಹೋಗಿ ಅವನನ್ನ ತಡೆ ಹಿಡಿದು ಕೆಲಸ ಮಾಡಿದೆ. ಆ ಒಂದು ಕಾರಣಕ್ಕಾಗಿ ನನಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದು ಒಳ್ಳೆ ಕೆಲಸ ಮಾಡಿರಿ. ಸಂತೋಷ ಆಗ್ತದೆ ಅದನ್ನ ಹೇಳ್ಕೊಳ್ಳಿಕ್ಕೆ. ಬಾಂಬೆ ಹೋಗಿ ಮಾಡಿರಿ. ಇಲ್ಲಿ ಸಿಬ್ಬಂದಿ ವರ್ಗ ನಿಮ್ ಸಹಕಾರನು ಸಿಕ್ತು. ಎಲ್ಲ ಇದ್ರ ಮುಖ್ಯಸ್ಥರು ಮಹಾದೇವ್ ಚೌಗಲಾ ಅವರು, ನಾನು ಡಾಕ್ಟರ್ ಶ್ರೇಯಾಂಗ್ ಜೋಶಿ, ಆರ್ಜೆ ಚೇತನ್, ಆರ್ಜೆ ಮೀರಾ ಕುಂಬಾರ್ ಅಂತೀವಿ. ಎಲ್ಲಾರು ನಿಮ್ಗೆಲ್ಲ ಒಂದು ಪರಿವಾರ ತರ ನೋಡ್ಕೊಂಡ್ರು. ಸಂತೋಷ ಆತಲ್ಲ ನಿಮಗ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ಜ್ಯೋತಿ ಅವರ ಸಮಯದ ಮಾತು ನಾವು ಕೇಳ್ಬೇಕಾಗ್ತದ. ಸಮಯಕ್ಕೆ ಸೋಲ್ಲೇಬೇಕಲ್ಲ. ಈಗ ಏನಾಗ್ತದೆ, ಈಗ ಅಂಕದ ಪರದೆ ಜಾರಿದ ಮೇಲೆ ನಾಟಕವೇನು ಉಳಿದಿರುವುದು ಅಂತ ಹೇಳ್ತೀವಿ. ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತೀವಿ ನಾವು. ಹಂಗ ಡಾಕ್ಟರ್ ಶ್ರೇಯಾಂಗ್ ಜೋಶಿ ಅವ್ರದ್ದು, ಆಮೇಲೆ ಇದ್ರ ಜ್ಯೋತಿ ಮಾಳಿ ಅವ್ರದ್ದು ಮಧುರ ಮನೆಗಳ ಮಾತುಗಳು ಸಾಕಷ್ಟು ಉಳಿದು ಬಿಟ್ಟಾವು. ಇನ್ನೊಂದ್ಸಲ ನಿಮ್ಮನ್ನ ಕರೆಸ್ತೀವಿ, ಮತ್ ಮಾತಾಡೋಣ ಅಂತ. ಅಲ್ಲಿವರೆಗೆ ವಿದಾಯ ಹೇಳ್ತೀನಿ. ವಿರಾಮ ಆಗಲ್ರಿ ಸರ. ಇಲ್ಲಿ ಕರೆಸಿ ನನ್ನನ್ನು ಇಷ್ಟು ವಿವರವಾಗಿ ನನಗೆ ಮಾತಾಡ್ಲಿಕ್ಕೆ, ಮನೆ ಬಿಚ್ಚಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮಗೂ ಧನ್ಯವಾದ.